ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಈ ವಾರದ ಭವಿಷ್ಯ ಕೇಳಲಿಕ್ಕೆ ಕಾಯ್ತಿದ್ದೀರಿ. 28ನೇ ತಾರೀಕು ಏಪ್ರಿಲ್ 2024 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ವಿಶೇಷವಾಗಿ ಪಂಚಮಿ ನಂತರ ಆರಂಭ ಆಗ್ತಕ್ಕಂಥದ್ದು ಶಿವಯೋಗ ಭಾಲವಕರಣ. ಪ್ರತಿ ವಾರ ಒಂದು ಸಂಸ್ಕಾರದ ಮಾತುಗಳು. ಕೂಡಿಟ್ಟ ದುಡ್ಡು ನೋಡಿ, ಇವತ್ತು ನಡೀತಿದೆ ಈ ಕೂಡಿಟ್ಟ ದುಡ್ಡು, ಕೂಡಿಟ್ಟ ಹೆಸರು, ಕೂಡಿಟ್ಟ ಅಧಿಕಾರ ಎಲ್ಲ ಒಂದಿನ ಕಳಿಬೇಕು ಮಕ್ಕಳೇ, ಕಳಿಯಲೇಬೇಕು. ಜೀವನ ಪರ್ಯಂತ ಕೆಲವರು ನೋಡಬೇಕು, ಓಡ್ತಾರೆ ಆ ದುಡ್ಡು ಅಧಿಕಾರ ಇನ್ನೊಂದು. ನೋಡಿ, ಈಗ ಈ ರಾಜಕೀಯದ ಈ ಒಂದು ಸನ್ನಿವೇಶದಲ್ಲಿ ಯಾವಾಗ ಈ ಎಲೆಕ್ಷನ್ ಮುಗಿಯುತ್ತೋ, ಯಾವಾಗ ಈ ಗೌರ್ಮೆಂಟಲ್ಲಿ ಬದಲಾವಣೆ ಮಾಡಬೇಕು, ಯಾಕಂದ್ರೆ ಗುರು ವೃಷಭಕ್ಕೆ ಅಷ್ಟಮಾಧಿಪತಿಯೇ ಗುರು, ಲಾಭಾಧಿಪತಿಯೇ ಗುರು ಅಂದ್ರೆ ನಿಮಗೆ ಶತ್ರು ಯಾರು ಅಲ್ಲ, ನಿಮ್ಮ ಮನೆಯವನೇ. ಶುಕ್ರನ್ ಮನೇಲಿ ಕುಳಿತಿರೋದು ಇನ್ಯಾರೂ ಅಲ್ಲ, ನಿಮ್ಮ ಮನೆಯವರೇ, ನಿಮ್ಮ ಭ್ರಾತೃವೇ, ನಿಮಗೆ ಗೊತ್ತಿರೋನೇ, ನಿಮ್ಮ ನಂಬಿಗಸ್ತನೇ, ನಿಮಗೆ ಉಲ್ಟಾಗಿ ಕುತ್ಕೋತಾನೆ ಅನ್ನತಕ್ಕಂಥ ಭಾವ. ಏನೋ ಒಂದು ನಂಬಿಕೆಗಳಲ್ಲಿ ನಾವಿದ್ದೇವೆ. ಇಲ್ಲಿ ನೋಡಿ, ಆ ಗುರು ಬೇರೆ ಶುಕ್ರನ್ ಮನೆಯಲ್ಲಿ ಅಷ್ಟಮಾಧಿಪತಿ. ಎಂತೆಂಥ ಮಾತುಗಳು ಬರ್ತಿದೆ, ಎಂತೆಂಥ ವಿಚಾರಗಳು ಹೊರಗಡೆ ಬರ್ತಿದೆ, ಯಾವ್ಯಾವುದೂ ಧರ್ಮದ ವಿಚಾರಗಳು. ಇನ್ನೊಂದು ಕೆಲಸದ ಮೇಲೆ ಮಾತಾಡಿ, ಪ್ರಗತಿಯ ಮೇಲೆ ಮಾತಾಡಿ, ಸಾಧನೆಯ ಮೇಲೆ ಮಾತಾಡೋಲ್ಲ. ನಾವುಗಳು ನೋಡಿ ಬೇಗ ಸಾಮಾನ್ಯರಲ್ವಾ, ಬೇಗ ಅದನ್ನು ತಗೋತೇವೆ. ತುಂಬಾ ಸೆನ್ಸಿಟಿವ್ ನಾವು, ತುಂಬಾ ಎಮೋಷನಲ್ ಪರ್ಸನ್ ನಾವು ಸಾಮಾನ್ಯರು. ಅವರು ನೋಡ್ತಿದ್ದೇನೋ, ಇದು ಇದೇ ಇರ್ಬೋದೇನೋ, ಹೀಗೆ ಇರ್ಬೋದೇನೋ, ಹೀಗಿದ್ರೇನೆ ಸರಿ ಏನೋ. ಅಷ್ಟಮಾಧಿಪತಿ ಗುರು ಭೂಟಾಟಿಕೆ, ಭಂಡಾಟಿಕೆ, ಮೋಸವೇ ನಮ್ಮಪ್ಪ, ದಗ ನಮ್ಮ ಚಿಕ್ಕಪ್ಪ, ಕೊಳ್ಳೆ ಹೊಡೆಯೋದು ನಮ್ಮ ಮನೆತನವಪ್ಪ. ಈ ತರ ಇದ್ರೇನೆ ಬದುಕು ಅನ್ನತಕ್ಕಂಥ ಒಂದು ಹವ್ಯಾಸಕ್ಕೆ ಒಳಗಾಗಿ ಬಿಟ್ಟಿದ್ದೇವೆ. ನೀ ಎಲ್ಲಿ ಮಕ್ಕಳೇ ಇರ್ಲಿ, ಗುರು ಋಷಭಕ್ಕೆ ಬಂದಾಗ ಮನುಷ್ಯ ಧರ್ಮದ ಎಲ್ಲೆ ಮೀರಿ ನಿಂತುಕೊಳ್ಳುತ್ತಾನೆ, ನ್ಯಾಯದ ಎಲ್ಲೆ ಮೀರಿ ನಿಂತುಕೊಳ್ಳುತ್ತಾನೆ ಅನ್ನತಕ್ಕಂಥ ಭಾವಾರ್ಥ ಆಗ್ತಿದೆ. ಹೇಗೋ ದುಡ್ಡು ಕೂಡಿಟ್ಟು ಬಿಡ್ಬೇಕು. ತುಂಬಾ ಜನ ನೋಡ್ಬೇಕು, ಓಡ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಬಂದು ನಿಂತ್ಕೊಂಡು ನೋಡಿ, ಬೆಳಿಗ್ಗೆ ಗಂಡ ಹೆಂಡತಿ ಬೆಳಿಗ್ಗೆ ಪ್ಯಾಕ್ ಮಾಡ್ಕೊಂಡು ಆ ಬೈಕ್ಗಳಲ್ಲಿ ಹೋಗೋದು ನೋಡಿ, ಬಸ್ಸುಗಳಲ್ಲಿ ತೂಗಾಡ್ತಾ ಒದ್ದಾಡ್ತಾ ಅದೇನೋ ಓಡ್ತಾರೆ. ರಾತ್ರಿ 8-9 ಗಂಟೆಗೆ ಬರ್ತಾರೆ. ಅದೇನೋ ತಣ್ಣಗೆ ತಿಂದ್ರು ಇಲ್ಲ, ಒಂದಷ್ಟು ಬಿಸಿ ಮಾಡ್ಕೊಂಡು ಒಂದು ತಿಂದ್ರೆ ಹೆಚ್ಚು. ಮಕ್ಕಳ ಮುಖ ನೋಡಿ ಎಷ್ಟು ದಿನ ಆಯ್ತು, ಅಮ್ಮ ಅಪ್ಪನ ಮುಖ ನೋಡಿ ಎಷ್ಟು ದಿನ ಆಯ್ತು, ಅವ್ರ ಜೊತೆ ಕಾಲಕ್ಷೇಪ ಮಾಡಿ ಎಷ್ಟು ದಿನ ಆಯ್ತು. ಏನಾದ್ರೂ ಯೋಚನೆ ಮಾಡಿದಿರಿ, ಏನು ಕೊಡ್ತಿದ್ದೀರಿ ಅಂತ. ಗುರುಗಳೇ ಒಂದು ಮನೆ ಆಗ್ಬೇಕು, ಗುರುಗಳೇ ಒಂದು ಮದುವೆ ಆಗ್ಬೇಕು, ಗುರುಗಳೇ ಒಂದು ಮಗು ಆಗ್ಬೇಕು, ಗುರುಗಳೇ ಕಾರ್ ತಗೋಬೇಕು, ಗುರುಗಳೇ ಫಾರಿನ್ ಟ್ರಿಪ್ ಹೋಗಿ ಬರ್ಬೇಕು, ಗುರುಗಳೇ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು, ಗುರುಗಳೇ. ಈ 10 ಬಿಟ್ಟು ಇನ್ನೇನಾದ್ರೂ ಇದೆಯಾ? ಸರಿ, ಓಡಿದ್ರಲ್ವಾ, ಮೈಯೆಲ್ಲಾ ಕಾಯಿಲೆ ತುಂಬಿಸ್ಕೊಂಡು ನೀವು ನೆಮ್ಮದಿಯಾಗಿ ತಿಂದೆ, ನಿಮ್ಮವ್ರ ಜೊತೆಲೂ ನೆಮ್ಮದಿ ಆಗಿಲ್ಲದೆ, ಏನೋ ಓಡ್ತಾನೆ ಸಾಕಾಗ್ಬಿಟ್ಟಿದ್ದಪ್ಪ. ನಿಜ ಹೇಳ್ತೇನಲ್ವ ನಾನೇ, ಯಾಕೆ ತಾನೇ ನಾನು ಅದು ಆ ಒಂದು ವಿಚಾರಕ್ಕೆ ಹೋದ್ನೋ, ಏನಕ್ಕೆ ತಾನೇ ಮಾಡ್ಕೊಂಡ್ನೋ, ಇನ್ನೇನೋ ಬೇಕಿರ್ಲಿಲ್ಲ. ಏನ್ ಮಾಡೋದು? ಎಲ್ಲೋ ಸಾವಿರಾರು ಜನ ಭೇಟಿಯಾಗುವಾಗ ಗುರುಗಳೇ ನಮ್ಗೊಂದು ಕೆಲಸ, ಗುರುಗಳೇ ನಮ್ಗೊಂದು ನೆರಳು, ಗುರುಗಳೇ ನಮ್ಗೊಂದು ಅನ್ನ, ಗುರುಗಳೇ ಮೊನ್ನೆ ಕೂಡ ಒಂದು ತಾಯಿ ಜೀವ, ನನ್ನ ಬಿಟ್ಬಿಡ್ತಾಯಿ, ನಾನು ಇನ್ನು ಜೀವಮಾನದಲ್ಲಿ ನಾನು ಯಾವುದೇ ಕಾರಣಕ್ಕೂ ವ್ಯವಹಾರಕ್ಕೆ ಬರೋಲ್ಲ. ವ್ಯವಹಾರ ಮಾಡೋನ್ ಕಟಕ ಆಗ್ಬೇಕು, ಕಿತ್ಕೋಬೇಕು, ಸುಳ್ಳು ಹೇಳ್ಬೇಕು, ಮೋಸ ಮಾಡ್ಬೇಕು, ದಗ ಮಾಡ್ಬೇಕು, ಬೆದರಿಸ್ಬೇಕು, ಹಾಳು ಮಾಡ್ಬೇಕು, ಹೇಗಾದ್ರೂ ಸರಿ ನಾನೊಬ್ನೇ ಬದುಕ್ಬೇಕು. ಇದು ನನಗೆ ಬರ್ಲಿಲ್ಲ ತಾಯಿ, ನನಗೆ ಗೊತ್ತಿಲ್ಲ. ನಾನು ಕಳ್ಕೊಂಡಿರೋದಕ್ಕಿಂತ ನಾನು ಪಟ್ಟ ನೋವು, ಆದ ಅವಮಾನ ಅದು ಬೇರೆನೆ. 4 ಜನಕ್ಕೆ ಒಳ್ಳೇದು ಅನ್ನತಕ್ಕಂಥವರು ಈ ಲೋಕದಲ್ಲಿ ನೆಮ್ಮದಿ ಇರುವುದಿಲ್ಲ, ನೆನ್ಪಿಟ್ಕೊಳ್ಳಿ.
4 ಜನಕ್ಕೆ ಒಳ್ಳೇದು ಮಾಡಬೇಕೆನ್ನುವವನಿಗೆ ನೋವು ಜಾಸ್ತಿ, ಅವಮಾನ ಜಾಸ್ತಿ, ಅಪಮಾನ ಜಾಸ್ತಿ. ಅವನೇನೋ ಅವ್ರ ಅಪ್ಪನ ಮನೆಯದ್ ಕೊಳ್ಳೆ ಹೊಡ್ಕೊಂಡು ಬಂದು ಕೊಟ್ಟಿರ್ಬೇಕು. ನಂಬಲ್ಲ, ರೇಷನ್ ನಾವು ಕೊಡೋವಾಗ ಏನ್ ಹೇಳ್ಬಿಟ್ಟಿದ್ರು ಗೊತ್ತಾ? ಯಾರನ್ನಾದ್ರೂ ಕೇಳಿ, ಕಡಿಮೆ ಅಂದ್ರೂ 10 ಲಕ್ಷ ಜಾತಕ ನೋಡಿದ್ದೇನೆ, ಕೊಟ್ಟಿದ್ದಾರೆ ಆತ್ಮೀಯರು ಮಕ್ಕಳೇ. ಮೊನ್ನೆ ಕೂಡ ಒಂದು ತಾಯಿ, ಅಯ್ಯೋ ತೋಟದ ಹಣ್ಣುಗಳು, ಹುರುಳಿಕಾಳು ಬೆಳೆದಿದ್ದಾವೆ ಗುರುಗಳೇ, ತೆಂಗಿನಕಾಯಿ ಬೆಳೆದಿದ್ದಾವೆ ಗುರುಗಳೇ ಅಂತ ಹೇಳಿ, ಇನ್ನೂ ಕೆಲವೊಂದು ತಾಯಿ ನೋಡ್ಬೇಕಿತ್ತು, ಬೆಲ್ಲ ತಗೊಂಡ್ ಬಂದಿದೆ. ಅಯ್ಯೋ ನಿಮ್ ಪಾದಕ್ಕೆ ನಮಸ್ತೆ. ಅದನ್ನ ನೀವು ನಂಬಲ್ಲ, ಕೇಳಿಬಿಟ್ಟೆ ನಾನು ಸ್ಟಾಫ್ಗೆ ನೀವು ಹಂಚ್ಕೋಬೇಡಿ ಅಂತ. ಆದ್ರೂ ಮನೆಗೆ ಒಂದಷ್ಟು ಕೊಟ್ಟಿದ್ದು, ಹುರುಳಿಕಾಳು, 1-2 ತೆಂಗಿನಕಾಯಿ, ಈ ಥರದ ರೇಷನದ್ ನಾವು ಮಾಡಿದಾಗ ಬಂದ ಮೊಟ್ಟ ಮೊದಲ ಮಾತೇನು ಗೊತ್ತಾ? ಗುರೂಜಿಗಳಿಗೆ ಬೇಜಾನ್ ಯಾರೋ ಅಕ್ಕಿ ಬೆಲ್ಲ ಎಲ್ಲ ಕೊಡ್ತವ್ರು, ಅದನ್ನ ಮಾರ್ಕೋತವನೆ. ರಾಮ, ಸರಿ ಬಿಡಪ್ಪ, ತಣ್ಣಗಿರ್ಲಿ, ಯದ್ಭಾವಂ ತದ್ಭವತಿ. ನೀವು ಹೇಗೆ ಅಂದ್ಕೊಂಡು ನನ್ನ ಕೈಯಲ್ಲಿ ಅದಿದ್ದಂತ ತುಂಬಾ ದೊಡ್ಡ ಯೋಜನೆ ಅದು. 5,000 ರೂಪಾಯಿಗೆ ನೀವು ನಂಬಲ್ಲ, 21,000 ವ್ಯವಸ್ಥೆ ಅಲ್ಲಿತ್ತು. ಒಂದು 11,000 ರೂಪಾಯಿ ರೇಷನ್ ಫಸ್ಟ್ ಫೇಸು, ನಂತರ 5,000 ರೂಪಾಯಿ ಮೆಡಿಸಿನ್ ಫ್ರೀ, ನಂತರ ಪ್ರತಿ ಮನೆಗೂ ಪ್ರತಿ 3 ತಿಂಗಳಿಗೂ ಪ್ರತಿಯೊಬ್ಬರಿಗೂ ಬಟ್ಟೆ, ಒಂದು ಜೊತೆ ಚಪ್ಪಲಿ ಇಲ್ಲ, ಧರಿಸ್ಲಿಕ್ಕೆ ಪಾದರಕ್ಷೆ. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರೆ ಅವರಿಗೆ ಬಟ್ಟೆ, ಬ್ಯಾಗು, ಶೂಸು, ಜಾಮಿಟ್ರಿ ಬಾಕ್ಸು, ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಪೆನ್ಸಿಲ್ ಇಟ್ಕೋಬೇಕು, ಒಳ್ಳೆ ಪೆನ್, ಇದೆಲ್ಲ ಉಚಿತದ ವ್ಯವಸ್ಥೆ ಅದ್ರಲ್ಲಿ ಮಾಡಿಟ್ಟಿದ್ವಿ. ಫೇಸ್ 1, ಫೇಸ್ 2, ಫೇಸ್ 3 ಆರಂಭ ಆದ್ಮೇಲೆ ನಿಮ್ ಡೇಟಾ ಏನೋ ಆಗೋಯ್ತದು. ನಾನು ನೊಂದ್ಕೊಂಡಿರೋದು ಇಷ್ಟೇ, ಆ ಯೋಜನೆ ಮಾಡಿದ್ದಿದ್ರೆ ನನ್ನ 150 ಕೋಟಿ ಜನರು ಕೂಡ, ಒಂದು 80 ಕೋಟಿ ಜನರ ಮನೆಗೆ ಬೇಡ, 30 ಕೋಟಿ ಜನರ ಮನೆಗೆ ಬೇಡ, 20 ಕೋಟಿ ಜನರ ಮನೆಗೆ ತಲುಪಿಬಿಟ್ರೆ, 5 ಜನ ಅಂತ ಹೇಳಿದ್ರೆ 100 ಕೋಟಿ ಜನರಿಗೆ ಊಟ, ಬಟ್ಟೆ, ನೆರಳು, ಚಪ್ಪಲಿ, ಗುಡುಗು. ನಮ್ಮ ಕಡೆ ಒಂದು ಮಾತಿದೆ, ಈ ಒಂದು ಪರಶುರಾಮ ಜಯಂತಿ ಬಂದಾಗ ಈ ಅಕ್ಷಯ ತದಿಗೆ ಬರುತ್ತಲ್ವಾ, ಛತ್ರಿ ಕೊಡಬೇಕು, ಪಾದರಕ್ಷೆ ಕೊಡಬೇಕು ಅನ್ನೋದಿದ್ದು, ಅದಕ್ಕಿಂತ ತುಂಬಾ ದೊಡ್ಡದಾದ ದಾನವಿಲ್ಲ ಅಂತ. ಮೇ 10ನೇ ತಾರೀಕು ಬರ್ತಿದೆ. ಅದನ್ನ ನಮ್ಮ ಮೂಲ ಉದ್ದೇಶಗಳಲ್ಲಿ ಇಟ್ಟಿದ್ವಿ. ಯಾರು ಬರಿಗಾಲಲ್ಲಿ ನಡಿಬಾರ್ದು, ಒಳ್ಳೆ ಚಪ್ಪಲಿ ಹಾಕ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಊಟ ತಿನ್ಬೇಕು, ಒಳ್ಳೆ ಆರೋಗ್ಯ ಇರಬೇಕು, ಒಳ್ಳೆ ವಿದ್ಯೆ ಸಿಗ್ಬೇಕು, ಇದೆಲ್ಲ ಅದೊಂದು 7 ಕಾಂಬಿನೇಷನ್ ಇಟ್ಟಿದ್ವಿ. ಇಲ್ಲ, ಬೇಜಾರಿಲ್ಲ ಮಕ್ಕಳೇ, ಅದಾಗ್ಲಿಲ್ಲ, ಅಯ್ಯೋ ನಾನು ದುಡ್ಡು ಕಳ್ಕೊಂಡೆ, ನೀವೇ ಕೊಟ್ಟಿದ್ದು, ನಾನು ಬರುವಾಗ ಬರಿಗೈಲಿ ಬಂದಿದ್ದೆ, ಇದೇ ಸತ್ಯ. ನನಗೆ ಏನ್ ಗೊತ್ತಾ, ನನ್ನ ಅಕ್ಕ ತಂಗಿ ಮೊನ್ನೆ ಕೂಡ ಮಾತಾಡ್ಕೊಂಡು, ಏನಣ್ಣ ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡದು, ಇದೆಲ್ಲ ಹೋಯ್ತಲ್ಲ ಹಣ ಅಂದಾಗ, ನನ್ನ ಧರ್ಮಪತ್ನಿ ಹೇಳಿದ ಮಾತು ನಿಜವಾಗ್ಲೂ ನನ್ನ ಕಣ್ ತುಂಬಾ ನೀರು ಬಂತು. ಅವಯ್ಯ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ, ಅವಯ್ಯ ತಲೆ ಕೆಡ್ಸ್ಕೊಂಡಿರೋದಿಷ್ಟೇ, ನಿಮ್ಮಣ್ಣ ಇದಕ್ ಮಾಡ್ಬೇಕಿತ್ತು, ಮಾಡ್ಲಿಕ್ಕಾಗ್ಲಿಲ್ವೇ, ಒಂದು ಮಾಡ್ಲಿಕ್ಕಾಗ್ಲಿಲ್ವೇ ಅಂತ ಕೊರಗುದು, ಇದಕ್ಕೆಲ್ಲ ಹೋಗಿದ್ರ ಬಗ್ಗೆ ಚಿಂತೆ ಮಾಡ್ಲಿಲ್ಲ. ತುಂಬಾ ದೊಡ್ಡದಾದ ಮನೆ, ಇದೆಲ್ಲ ಹೋಗ್ಬಿಡ್ತಲ್ಲ. ಅವ್ರ ಹತ್ರ ಏನಿತ್ತು, 10 ರೂಪಾಯಿ ಇರ್ಲಿಲ್ಲ, 20 ರೂಪಾಯಿ ಸಂಬಳಕ್ಕೆ ಹೋಗ್ತಿದ್ರು ತಿಂಗಳಿಗೆ. ದೇವ್ರೇ ಕೊಟ್ಟಿದ್ದು ಅಂತ ಅವ್ರ ನಂಬಿಕೆ, ದೇವ್ರೇ ತಗೊಂಡು ಇದನ್ನ ಹಂಚಿಸ್ದ ಅಂತ. ಅಲ್ಲೇ ತಗೊಂತು, ಅಲ್ಲೇ ಹೋಯ್ತು. ಮೊನ್ನೆ ಕೂಡ ಒಂದು ಟ್ಯಾಕ್ಸ್ದು ಒಂದು ಸುಮಾರು ವರ್ಷದಿಂದ ತಲೆನೋವು, ಕಮಿಷನರ್ ಇಂದ ನೋಟಿಸು, ಹೋಗಿದ್ದೆ, ಎಲ್ಲ ಹೇಳ್ದೆ, ಹಿಂಗ ಆಗಿದೆ ಅಯ್ಯ, ಎಲ್ಲಿಂದ ಕಟ್ಲಿ, ನೀವು ನನ್ನ ಬ್ಯಾಂಕ್ ಅಕೌಂಟ್ ಎಲ್ಲ ಸೀಸ್ ಮಾಡಿಟ್ಟಿದ್ದೀರಿ, ಆಯ್ತು ಹೋಗಪ್ಪ. ಹೌದು, ನನ್ಗೇನು ಬೇಸರ ಇಲ್ಲ, ನಂದೇನು ಕಳ್ಕೊಂಡಿಲ್ಲ, ಎಲ್ಲ ಇಲ್ಲಿಂದ ಪಡೆದಿದ್ದೇನೆ, ಕೊಟ್ಟಿದ್ದೇನೆ ಅನ್ನತಕ್ಕಂಥದ್ದು. ಗುರು ವ್ಯವಹಾರ ಮಾಡಬಾರ್ದಿತ್ತು, ಬರಬಾರ್ದಿತ್ತು, ಏನಕ್ಕೆ ಬೇಕಿತ್ತು? ನನಗೊಂದು ನಂಬಿಕೆ ಇತ್ತು, ನಾನು ಗುರುವಾಗಿ ನಿಮ್ಮ ಕೈಗೆ ಅದು ಕೊಟ್ಟುಬಿಟ್ಟು ಎದ್ದೋಗ್ಬೇಕು ಅಂತ. ಅದೊಂದು ದೊಡ್ಡ ಸರ್ಕಾರದ ಪ್ರಾಜೆಕ್ಟ್ ಅದು. ಇವತ್ತೇನು ಇವರು ಭಾರತ್ ರೈಸು, ಇನ್ನೊಂದು ಮೆಡಿಸನ್ನು, ಜನೌಷಧಿ ಅಂತಿದ್ದಾರಲ್ಲ, ಇದೆಲ್ಲದರ ಯೋಜನೆಗಳು ಅದರಲ್ಲಿತ್ತು. ಇರ್ಲಿ, ರಾಮ ಸತ್ಯ ಅಷ್ಟೆ. ಮೇ ಬಿ ನಾನು ಸ್ವಲ್ಪ ಸ್ವಾರ್ಥಿಯಾಗಿದ್ನೇನೋ, ಬೇರೆ ಏನಾದ್ರು ಕ್ಯಾಲ್ಕುಲೇಷನ್ ಮಾಡಿದ್ನೇನೋ, ನಾನು ಬೇರೆ ಏನಾದ್ರು ಲಾಭಕ್ಕೆ ಯೋಚನೆ ಮಾಡಿದ್ನೇನೋ, ಲೋಭಕ್ಕೆ ಯೋಚನೆ ಮಾಡಿದ್ನೇನೋ ಇರಬಹುದು ಮಕ್ಕಳೇ. ಇಲ್ಲ, ನನ್ನ ಬರದ ಗಂಡ, ನನ್ನ ಕರ್ನಾಟಕ, ನನ್ನ ಜನಗಳಿಗೆ ಇಂಥ ಒಂದು ಪೊಳ್ಳು ಆಶ್ವಾಸನೆ ಕೊಡುವವರನ್ನೇ ನಂಬಿಕೊಂಡು ಜೊಲ್ಲು ಬಿಟ್ಕೊಂಡು, ಬರುತ್ತಪ್ಪ ನಮಗ್ ಮಳೆ ಬರುತ್ತೆ ಅಂತ ಕಾದುಕೊಂಡು ಕೂತ್ಕೊಳ್ಳೋ ಅಂತ ಬದುಕು ದೈವವೇ. ಕಲಿಯುಗಕ್ಕೆ ನಾವು 1000, 2000 ಅದೇನೋ ಮೊನ್ನೆ ಎಲ್ಲ ವೋಚರ್ಗಳೆಲ್ಲ ಹಂಚಿದ್ರಂತೆ, ಅದೆಷ್ಟು ಸತ್ಯವೋ ನನ್ಗಂತೂ ಗೊತ್ತಿಲ್ಲ, ನಾನು ನೋಡಿಲ್ಲ, ಯಾರೋ ಹೇಳ್ತಿದ್ದೆ ಕೇಳ್ತಿದ್ದೆ. ಪ್ರತಿ ಮನೆಗೂ 10,000 ರೂಪಾಯಿಂದು ದುಡ್ಡು ಕಾಸು
ಮೂಗುಬಟ್ಟು, ಬೆಳ್ಳಿ ಬಟ್ಲು, ಇದೆಲ್ಲ ಸೀರೆ ಏನೇನೋ ಕೊಟ್ಟಿದಾರಂತ ಗೊತ್ತಾ ಸರ್ ಅಂತ. ಏನೋ ಅಪ್ಪ, ನಾನಂತೂ ನೋಡಿಲ್ಲ, ನನ್ನ ಮನೆಗೆ ಬಂದಿಲ್ಲ. ನನ್ನ ಮನೆಗೆ ಹೊಟ್ಟು ನೀವು ನಂಬಲ್ಲ, ಕಡಿಮೆ ಅಂದರು 24 ಓಟುಗಳಿದ್ದಾವೆ. ಕಡಿಮೆ ನಾನು ಹೇಳ್ತಿರೋದು 64-68 ಓಟು ನಮ್ಮ ಕುಟುಂಬದ್ದು. ಹಂಗೂ 2 ವೋಟರ್ ID ಮಾಡಿಸಿಲ್ಲ, 18 ತುಂಬಿದೆ. ತುಂಬಿ 3 ತಿಂಗಳು. ಯಾಕೆ ಮಾಡಿಸಿಲ್ಲ? ನನ್ನ ದೇಶ ಅಂತ ನಾನು ಬೈದಿದ್ದೇನೆ. ನನ್ನ ದೇಶ, ನಾವು ಓಟ್ ಹಾಕ್ಬೇಕಮ್ಮ, ಓಟ್ ಹಾಕ್ಬೇಕು, ನಾವು ಓಟ್ ಹಾಕ್ಬೇಕು. ಪ್ರತಿ ಬಾರಿ ಹೇಳ್ತಿರ್ತಾನೆ. ನನ್ನ ತಂದೆ ನೋಡ್ಬೇಕು, ಬೆಳಿಗ್ಗೆ ಎದ್ದು ನೀಟಾಗಿ ಟ್ರಿಮ್ ಆಗಿ ಶೇವ್ ಮಾಡಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ವೋಟರ್ ಕಾರ್ಡು, ಶರ್ಟು ಗೀಟು ಪಂಚೆ ಎಲ್ಲ ರೆಡಿ ಇಟ್ಕೊಂಡು ಕೂತು ಬಿಟ್ಟಿದ್ದಾರೆ. ಯಾವಾಗ್ಲೋ ಹೋಗೋದು ಓಟ್ ಹಾಕೋದು. ಇರಪ್ಪ, ಬಿಸಿಲು, ಸುಮ್ಮನಿರಪ್ಪ ನೀನು. ಓಟ್ ಹಾಕ್ಬೇಕಪ್ಪ. ಯಾರಿಗ ಹಾಕ್ತೀಯಪ್ಪ ಅಂದ್ರೆ ಗೆಲ್ಲೋರ್ಗೆ ಹಾಕ್ತೀನಿ ಅಂದ್ರು ಅಪ್ಪಾಜಿ. ಅವ್ರು ಹೇಳಲ್ಲ. ಹೌದು, ನಾನು ಅಷ್ಟೇ ಅದನ್ನೇ ಹೇಳ್ತೇನೆ, ಗೆಲ್ಲೋರಿಗೆ ಹಾಕಿದ್ದಾನೆ, ಒಳ್ಳೆಯವ್ರಿಗೆ ಹಾಕಿದ್ದಾನೆ ಅಂತಕ್ಕಂಥದ್ದು. ಸೊ ನಾವು ಕೂಡಿಟ್ಟ ಹೆಸರು ದುಡ್ಡು ಯಾವುದು ಉಳಿಯೋಲ್ಲ ಮಕ್ಕಳೇ. ನೋಡಿ, ಹಿಂದೆ ಇದೇ ಥರದ್ದೇ ಒಬ್ಬ ಭಾರಿ ವ್ಯವಹಾರಸ್ಥ, ಕಟುಕ ವ್ಯವಹಾರಸ್ಥ, ವ್ಯಾಪಾರಸ್ಥ, ಏನಾದರೂ ಸರಿ, ಹೇಗಾದರೂ ಸರಿ, ಲಾಭ 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 ಅಂತೇಳಿ ವಿಪರೀತ ವ್ಯಾಪಾರಿ ಮನೋಭಾವ. ದುಡಿಲಿಕ್ಕೆ ಹತ್ತದ, ಮಾಡ್ತಾ ಮಾಡ್ತಾ ದುಡ್ಡು ಶೇಖರಿಸ್ತಾ ಏನು ಮಾಡ್ದ ಅಂದ್ರೆ, ದುಡ್ಡಿಟ್ರೆ ಕದೀತಾರೆ, ಏನಾದರೂ ಮಾಡಬೇಕು. ಏನು ಮಾಡ್ದ? ಆ ದುಡ್ಡಲ್ಲಿ ವಜ್ರ ವೈಢೂರ್ಯಗಳ ಗಂಟನ್ನು ಖರೀದಿಸ್ಲಿಕ್ಕೆ ಶುರು ಮಾಡ್ದ. ಯಾಕಂದ್ರೆ 1 ಲಕ್ಷ ರೂಪಾಯಿಗೂ 1 ವಜ್ರ ಇಷ್ಟೇ, 1 ಕೋಟಿ ರೂಪಾಯಿಗೂ 4 ವಜ್ರ ಇಟ್ಟರೆ ಸಾಕು, ಅಷ್ಟು ಕಾಸ್ಟ್ಲಿದು ಇದ್ದಾವೆ ವಜ್ರಗಳು, ವೈಢೂರ್ಯಗಳು, ಪಚ್ಚೆಗಳು, ರತ್ನಗಳು. ಆ ರೀತಿ ಶೇಖರಿಸ್ತಿದ್ದ. ಇದನ್ನ ಎಲ್ಲಾದ್ರೂ ಇಡಬೇಕಲ್ವಾ, ಏನ್ ಮಾಡೋದು, ಬಚಾವ್ ಮಾಡಬೇಕು ಅನ್ನತಕ್ಕಂಥ ಆಲೋಚನೆಯಲ್ಲಿ ತನ್ನ ಕೆಲಸಗಾರ, ಅವನಿಗೊಂದು ತುಂಡು ಜಾಗ ಇತ್ತು. ಏನ್ ಮಾಡ್ದ ಅಂದ್ರೆ, ನಾನು ನಿನ್ಗೊಂದು ಪುಟ್ಟ ಮನೆ ಕಟ್ಕೊಡ್ತೀನಿ, ನೀನ್ ಬಾಡಿಗೆ ಕಟ್ಟಬೇಕು. ಯಜಮಾನ ಕಟ್ಕೊಡ್ತಿದ್ದಾನೆ, ಬಾಡಿಗೆ ತಾನೆ ಸ್ವಲ್ಪ, ಆಯ್ತು. ನೋಡಿ, ಅದರಲ್ಲೂ ಸ್ವಾರ್ಥ, ಅದರಲ್ಲೂ ಲೆಕ್ಕಾಚಾರ. ಜೀವನ ಪರ್ಯಂತ ನನ್ನ ಹತ್ರನೇ ಇರ್ತಾನೆ, ನನ್ನ ನಂತರ ನನ್ನ ಮಕ್ಕಳಿಗೆ ನಿನ್ನ ಮಕ್ಕಳು ಸೇವೆ ಮಾಡ್ಬೇಕು, ಅದಕ್ಕೆ ಮನೆ ಕಟ್ಕೊಡ್ತೀನಿ. ಆಯ್ತು ಸ್ವಾಮಿ. ಆ ಮನೆಯಲ್ಲಿ ಏನ್ ಮಾಡಿದಾನೆ, ಒಂದು ನೆಲಮಾಳಿಗೆ ಮಾಡಿ ಅದರಲ್ಲಿ ಆಗಾಗ ಬರೋದು, ಮಾತಾಡೋದು, ಕೆಲಸಗಾರನಿಗೆ ಗೊತ್ತಿಲ್ಲದೆ ಹಿಂದ್ಗಡೆಯಿಂದ ಒಂದು ಗುಪ್ತ ದ್ವಾರ ಇಟ್ಟಿದ್ದಾನೆ. ಅದರ ಒಳಗಡೆ ಹೊಟ್ಟು ಕೆಳಗಡೆ ಇಳಿದು ನೆಲಮಾಳಿಗೆಯಲ್ಲಿ ಈ ನವರತ್ನಗಳನ್ನ, ವಜ್ರ ವೈಢೂರ್ಯಗಳನ್ನ, ತಾನೇನು ದುಡಿದಿದ್ನೆಲ್ಲ ರತ್ನಗಳ ರೂಪದಲ್ಲಿ ತಗೊಬಂದು, ರಾಶಿ ರಾಶಿ ಬಂಗಾರ ಬೆಳ್ಳಿ ಇದನ್ನೆಲ್ಲ ತಗೊಬಂದು ತುಂಬಿಸ್ತಿದ್ದ. ಹಾಗಾಗಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದ. ಕೆಲಸಗಾರ ಎಷ್ಟಾದ್ರೂ ಕೆಲಸಗಾರನ ಬುದ್ಧಿ, ಅವನಿಗೆ ವ್ಯವಹಾರ ಎಲ್ಲಿ ಗೊತ್ತಿರುತ್ತೆ. ಕೆಲಸಗಾರ ಬಂದು ಯಜಮಾನ ಆಗಬೇಕು ಅಂದ್ರೆ ಜಾತಕ ನೋಡಿ ಅನ್ನೋದು ಅದಕ್ಕೆ, ಸುಮ್ಮನೆ ಅಲ್ಲ. ಕೆಲಸಗಾರ ಅಂದ್ರೆ 8 ಗಂಟೆ ಕೆಲಸ, ನೆನಪಿಟ್ಕೊಳ್ಳಿ. ಬೆಳಿಗ್ಗೆ ಹೋದ್ರ ಒಂದು 9-9:30 ಕೆಲಸ ಶುರು ಆಯ್ತು, 6-6:30, ಮ್ಯಾಕ್ಸಿಮಮ್ 7:30, 8 ಗಂಟೆ ಮುಗೀತು, ಮನೆಗೆ ಬಂದ್ರಿ. ಕೆಲವು ಕಡೆ 8 ಗಂಟೆ, ಕೆಲವು ಕಡೆ 10 ಗಂಟೆ. ಸಿಕ್ಕ ಸಂಬಳದಲ್ಲಿ ಆನಂದ. ತಿಂಗಳಿಗೆ ಸಂಬಳ ಬರ್ತಿದಪ್ಪ, ವರ್ಷಕ್ಕೊಂದು ಬೋನಸ್ಸು, ಇನ್ಕ್ರಿಮೆಂಟು, ಏನೋ ಒಂದು ಇನ್ಸೆಂಟಿವೋ, ಏನೋ ಒಂದು ಹಬ್ಬದ ಒಂದು ಉಡುಗೊರೆಯೋ ಏನೋ ಕೊಡ್ತಾನೆ ನಮ್ಮ ಯಜಮಾನ. ಅದರಲ್ಲೇ ತೃಪ್ತರಾಗಿ ಆನಂದವಾಗಿ ಸಮಾಧಾನವಾಗಿರ್ತಕ್ಕಂಥದ್ದು ಉಂಟು. ಡನ್. ಆದ್ರೆ ಯಜಮಾನ ಆಗಿಬಿಟ್ರೆ ನೆನ್ಪಿಟ್ಕೊಳ್ಳಿ, ಅವತ್ತಿಗೆ ನಿದ್ದೆ ಹೋಯ್ತು. ಆ ಸಾಲ, ಇನ್ನೊಂದು ನಡೆಸ್ತಿರೋ ವ್ಯವಸ್ಥೆ, ತಾನು ನೀರು ಕುಡಿಯಲ್ಲ, ಎಲ್ರ ಮುಂದ್ಗಡೆ ನಕ್ಕೊಂಡೇ ಇರ್ತಾನೆ. ಹೌದು, ನಾನು ಅನುಭವಿಸಿದ್ದೇನೆ ಅದನ್ನ. ಸಾಲಗಳ ಮೇಲೆ ಸಾಲ ಮಾಡೋವಾಗ ತಗೊಂಡು ಬಂದು ಆ ಬ್ಯಾಂಕುಗಳು ಇನ್ನೊಂದು ಬಂದಾಗ ಒದ್ದಾಡಿದ ರೀತಿ ಇವತ್ತಿಗೂ ಅದು ಬಿಟ್ಟು ಹೋಗಿಲ್ಲ. ಸಂಸ್ಥೆ ಮುಚ್ಚಿ ಆಲ್ಮೋಸ್ಟ್ ಈ ಒಂದು ಜೂನ್ ಜುಲೈ ಬಂದ್ರೆ 2 ವರ್ಷ ಆಗೋಗುತ್ತೆ. ಅನುಭವಿಸಿದನ 1 ವರ್ಷ ಎಳೆದೆ, 1.5 ವರ್ಷ ಆಗಲಿಲ್ಲ. ಎಲ್ಲದಕ್ಕೂ ಈಗ ನಿಂತು ಬಿಟ್ಟೆ. ಎಲ್ರ ಮುಂದ್ಗಡೆ ನಗ್ತಲೇ ಇದ್ದೆ. ನನ್ನ ನೋವು ಒಂದು ಚೂರು ಅನ್ನೋದು ಅರ್ಥ ಮಾಡಿಸಿದ್ದು ನನ್ನ ಧರ್ಮಪತ್ನಿಗೆ ಇತ್ತೀಚೆಗಷ್ಟೇ. ಇಷ್ಟಿಷ್ಟ ಆಗಿತ್ತು, ಹಿಂಗಿಂಗಾಗಿತ್ತು, ಈ ತರ ಇತ್ತು ಅನ್ನತಕ್ಕಂಥದ್ದು ಒಂದು ಚೂರೇ. ಇವತ್ತಿಗೂ ಪೂರ್ತಿಯಾಗಿ ಯಾರಿಗೂ ಗೊತ್ತಿಲ್ಲ ನಾನು ಕಳ್ಕೊಂಡಿದ್ದೆಷ್ಟು, ಪಟ್ಟ ನೋವೆಷ್ಟು, ಆ ಒತ್ತಡವೇ ಏನೇನು ಆಯ್ತು ಆರೋಗ್ಯದ ಮೇಲೆ, ಇನ್ನೊಂದ್ರ ಮೇಲೆ ಅಂತ. ಇರ್ಲಿ, ಈ ವ್ಯವಹಾರಸ್ಥನು ಹೀಗೆ ತಾನು ತಿನ್ಲಿಲ್ಲ, ಎಲ್ರು ಮುಂದುಗಡೆ ನಗುತ್ತಾ, ಹಬ್ಬ ಅವನದು ದೊಡ್ಡ ಅರಮನೆ ಚೆನ್ನಾಗಿ ಕಟ್ಟಿದ್ದಾನೆ, ವ್ಯವಹಾರಗಳು ನಡೀತು, ಬರ್ತಿದ್ದ ಲಾಭ ದುಡ್ಡು ಎಲ್ಲ ತಗೊಂಡೋಗಿ ಇಲ್ಲಿ ಇಡ್ತಿದ್ದಾನೆ. ದುಡ್ಡು ತಗೊಂಡೋಗಿ ಕೂಡಿಟ್ಟಿದ್ದಾನೆ.
ಒಂದು ದಿನ ಏನಾಗಿದೆ ಅಂದರೆ, ಈ ಒಂದು ಬಡವನ ಮನೆಗೆ ಬಂದಿದ್ದಾನೆ. ಬಡವನಿಗೆ ಕೆಲಸ ವಹಿಸ್ಬಿಟ್ಟು, ಗುಪ್ತ ದ್ವಾರ ಇತ್ತಲ್ವಾ, ಕತ್ತಲು. ಸರಿ, ಮೇಣ ಇಟ್ಕೊಂಡು ಆ ಗುಪ್ತ ದ್ವಾರ ತೆಗೆದು ಒಳಗಡೆಯಿಂದೆಲ್ಲ ಹಾಕ್ಬಿಟ್ಟು ಒಳಗಡೆ ಹೋಗಿದ್ದಾನೆ. ಹೋಗಿ ಎಲ್ಲ ಶೇಖರಿಸಿ ಲೆಕ್ಕ ಎಲ್ಲ ನೋಡ್ತಾ, ಬಾ, ಒಂದು 100 ತಲೆಮಾರು ತಿನ್ಬೋದೇನೋ, ಕಡಿಮೆ ಅಂದ್ರೂ 10 ತಲೆಮಾರು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಆ ಹೆಸರು, ದೇಶ ವಿದೇಶದ ಹೆಸರು, ರಾಜ್ಯಕ್ಕೆ ನಡೀತಿರೋ ವ್ಯವಹಾರ ಅದ್ಭುತ, ನನಗೆ ಇನ್ನೇನು. ಇಲ್ಲಿ ನೋಡಿದ್ರೆ ಈ ಬಡವನ ಹತ್ರ ತಗೋತಾನೆ ಇದ್ದಾನೆ ಒಂದು ಸಣ್ಣ ಅಮೌಂಟು, ಸಾಲ ಕೊಟ್ಟಾಗೆ ಮನೆ ಕಟ್ಕೊಟ್ಬಿಟ್ಟು ಒಂದಿಷ್ಟು ಸಂಬಳ ಕಡಿಮೆ ಜಾಸ್ತಿ ಮಾಡಿಬಿಟ್ಟು ಅದರಲ್ಲೇ ತಗೋತಿದ್ದಾನೆ, ಮನೆ ಕಟ್ಕೊಟ್ಟಿದ್ದೀನಲ್ಲ ಅಂತ ತನ್ನ ಅಂಗನಲ್ಲಿ ಇಟ್ಕೊಂಡಿದ್ದಾನೆ. ಆ ಕೆಲಸದವನನ್ನ, ಅವ್ರ ಮಕ್ಕಳನ್ನ, ಪಾಪ ಆ ವಯಸ್ಸಾದವನು, ಕಷ್ಟ ಇರ್ಲಿ, ಯಜಮಾನ ಮನೆ ಕಟ್ಕೊಟ್ಟಿದ್ದೇನೆ. ಕೆಲಸಗಾರರಿಗೆ ನಿಯತ್ತು ಜಾಸ್ತಿ, ನೆನಪಿಟ್ಕೊಳ್ಳಿ. ವ್ಯವಹಾರಸ್ಥನ ಹತ್ರ ನಿಯತ್ತಿರೋಲ್ಲ. ಯಾರಾದ್ರೂ ವ್ಯವಹಾರಸ್ಥನ ಹತ್ರ ನೀವು ಮಾತಾಡಿ ನೋಡಿ, ಅವ್ನು ನಿಯತ್ತು ಇಟ್ಕೊಂಡು ಮಾಡೋದಿಲ್ಲ. ನೀವು ತುಂಬಾ ಒಳ್ಳೆಯವರು, ಹೋಗ್ಲಿ ಬಿಡಿ ಗುರುಗಳೇ, ನಿಮ್ಮನ್ನ ಆಮೇಲೆ ನೋಡ್ಕೊಂಡೆ, ಇಡಯ ದುಡ್ಡು ಫಸ್ಟು. ಅವನೇ ವ್ಯವಹಾರಸ್ಥ. ನೀವು ಎಷ್ಟು ಒಳ್ಳೆಯವರಾಗಿರೋದು ಬರೋದೇ ಇಲ್ಲ ಅವನ ಬಾಯಲ್ಲಿ ಬರೋ ಕೆಟ್ಟ ಮಾತುಗಳು ನೋಡಿ. ನಿಮಗೆ ನೀವು ಅವನಿಗೆ ದುಡ್ಡು ಕೊಡಬೇಕು, ಅವನಿಗೆ ಲಾಭ ಬಂದಿಲ್ಲ ಅಂದ್ರೆ ಅವನ ಬಾಯಲ್ಲಿ ಬರೋ ಅಕ್ಷರಗಳು, ಸಂಸ್ಕೃತ ಸುಸಂಸ್ಕೃತ ಎಲ್ಲ ಬರುತ್ತೆ, ನೆನಪಿಟ್ಟುಕೊಳ್ಳಿ. ನೀವು ದುಡ್ಡು ವ್ಯವಹಾರ ಅಂತ ಹೋದಲ್ವಾ, ನೀವು ತಿರುಗಿಸಿ ಕೊಡದಿದ್ದಾಗ ಆಡುವ ಮಾತುಗಳು ನೋಡಿ. ನೀವು ಕೊಡೋವಾಗ ಬೆಲ್ಲದಂತ ಮಾತುಗಳು, ನಮ್ಮಣ್ಣ, ನಮ್ಮ ಗುರು, ನಮ್ಮಕ್ಕ, ನಮ್ಮತ್ತಿಗೆ, ಸಾರ್, ಮೇಡಮ್ ಅಂತ. ಮೊನ್ನೆ ಒಂದು ಮೇಡಮ್ ಪಾಪ ತುಂಬಾ ದೂರದಿಂದ 2ನೇ ಬಾರಿ ಬಂದಿತ್ತು, ಕುಸಿದು ಕೂತ್ಬಿಟ್ಟಿತ್ತು. ಆ ಮಾತುಗಳು ಕೇಳೋಕ್ಕಾಗ್ತಿಲ್ಲ ಗುರುಗಳೇ. ಹೇಳ್ಕೊಟ್ಟೆ ಕೆಲವೊಂದು ನಿಯಮಗಳಾಗ, ಈ ಥರದ್ದು ಮಾಡ್ಕೊಳ್ಳಿ, ಪೆದ್ದು ನೀನು, ಶಕ್ತಿ ಎಲ್ಲ ಏನಾದಾಗೆ, ಏನ್ ಮಗು ನೀನು ಅಂತಕ್ಕಂಥದ್ದು. ಕುಸಿದು ಕೂತು ಬಿಟ್ಟಿದೆ. ಆಗೋಯ್ತು ನನ್ನ ಬದುಕು, ನನ್ನ ಮಕ್ಕಳಿಗೇನು ಅಂತ. ಹೌದು, ಅದರಲ್ಲೊಂದು ಲೆಕ್ಕಾಚಾರಗಳಿದೆ. ನೀವು ಸರಿಯಾದ ಕಾನೂನು ಪಂಡಿತರ ಹತ್ರ ಕುಳಿತುಕೊಂಡ್ರೆ ಹೇಳ್ಕೊಡ್ತಾರೆ. ನಿಂತ್ಕೋಬೇಕಾಗುತ್ತೆ, ನಿಂತುಕೊಳ್ಳಬೇಕು. ಆದರೆ ತುಂಬಾ ಮರ್ಯಾದೆಗೆ ಹಂಚ್ತಾನೆ, ಭಯ ಪಡ್ತಾನೆ, ಎದುರ್ತಾನೆ. ಅದನ್ನ ಇನ್ನಿಷ್ಟು ವ್ಯವಹಾರಸ್ಥರು ಕುತ್ತಿಗೆ ಬಂದು ನಿಂತ್ಕೋತಾರೆ, ಕಟಗರಾಗಿ ನಿಂತ್ಕೋತಾರೆ. ಕಿತ್ಕೊಳ್ಳೋ, ಬಡಿಯೋ, ಅವನ ಹತ್ರ ಇಲ್ಲ, ಇನ್ನೊಂದ್ಸಲ ಮಾಡಿ ತಂದ್ಕೊಡು ಅಂತಾನೆ. ಇವಾಗ ಇನ್ನೊಂದ್ ಸಾಲಕ್ಕೆ ಇನ್ನೊಂದ್ ಬಡ್ಡಿ ಅಲ್ಲಿ ಮುಳುಗದ, ಅವನ್ ಬಂದು ಕುತ್ಕೋತಾನೆ. ಇವನ ಹತ್ರ 2%, ಅವನ ಹತ್ರ 4%, ಇವನ ಹತ್ರ 6%. ಕಡೆಗೆ ಆ ತಾಯಿ ಜೀವ 10%ವರೆಗೂ ಇಂಟ್ರೆಸ್ಟ್ ತಗೊಬಂದು ಕೊಟ್ಬಿಟ್ಟಿದ್ದಾರೆ ರಾಮಚಂದ್ರ. ನೋಡಿ, ಹೀಗೆ ಆಗೋದು. ಒಂದು ಬೆಂಕಿಯಿಂದ ಬಾಂಡ್ಲಿಗೆ, ಬಾಂಡ್ಲಿಯಿಂದ ಮುಳ್ಳಿಗೆ ಅಂತ ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ನೋಡಿ. ಈ ಈ ವ್ಯವಹಾರಸ್ಥ ನೋಡಿ, ಕಟುಕ, ಯಾರಿಗೂ ಮಕ್ಕಳಿಗೂ ಕೂಡ ಮುಚ್ಚಿಟ್ಬಿಟ್ಟಿದ್ದಾನೆ, ಹೇಳಿಲ್ಲ. ಬಂಧು ಬಳಗಕ್ಕೂ ನೋಡಿ ವ್ಯವಹಾರ ಮಾಡೋರು ಹಾಗೆ. ಮೋಸದ ಲೆಕ್ಕ. ಸರ್ಕಾರಕ್ಕೆ ಎಲ್ಲಿ ತೋರಿಸ್ಬೇಕು, ಇನ್ನೊಂದು ತೋರಿಸ್ಬೇಕು, ಇಟ್ಟಿರ್ತಾರೆ. ಒಂದು ಪ್ರಬಲ ರಾಜಕಾರಣಿ ಹೇಳಿದ್ದೆ, ಅಂತಿಂತದ್ ನಡಿಯಲ್ಲ, ಈ ತರದೊಂದು ಹೋಗುತ್ತೆ, 2 ಅಮೌಂಟ್ ಎಲ್ಲ ಹೋಗುತ್ತೆ ಅಂತ. ಅಂಥದ್ದು ಏನೂ ಇಲ್ಲ ಅಂತ ನೀವು ನಂಬಲ್ಲ. ಬಾವಿಲಿಟ್ಟಿದ್ರು ಒಂದು 200. ಗುರೂಜಿ, ನಾನು ಅವತ್ತೇ ಹೇಳಿದ್ದೆ, ಕೇಳಿದ್ರ? ಹಂಚೋಕ್ ಮನ್ಸೇ ಬರೋಲ್ಲ. ಅದನ್ನೊಂದು ಆಸ್ಪತ್ರೆ ಮಾಡೋಣ, ಲೈಬ್ರರಿ ಮಾಡ್ಕೊಡೋಣ, ಸುತ್ತಮುತ್ತ ಮಕ್ಕಳಿಗೆ ಒಂದು ಫೌಂಡೇಶನ್ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು 1000 ಮಕ್ಕಳಿಗೆ, ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಳ್ಳೆ ಬಟ್ಟೆ, ಬ್ಯಾಗು, ಬುಕ್ಕು, ಊಟ, ಇವ್ರ ಮನೆಯಿಂದ ನಿತ್ಯ ಬಿಸಿ ಬಿಸಿ ಮಧ್ಯಾಹ್ನದ ಊಟ, ಒಂದೊಳ್ಳೆ ಅನ್ನ ಸಾಂಬಾರು, ರೊಟ್ಟಿಯೋ ಮುದ್ದೆಯೋ ಒಂದು ಪಲ್ಯನ ಮಕ್ಕಳು ತಿಂದೇ ಇರಲ್ಲಪ್ಪ. ಬೆಳಿಗ್ಗೆ ತಂಗಳು ತಿಂದು ಬಂದ್ರು, ಇನ್ನೊಂದು ಇಲ್ಲವೇ ಇಲ್ಲ. ಇವ್ರ ಮನೇಲಿ ಬೇಕಾದ್ರೆ ಮಾಡಿದ ಅಡಿಗೆ ಚೆಲ್ಲಕ್ಕೂ ರೆಡಿ. ಆ ಟೇಬಲ್ ಮೇಲೆ ಅದೆಷ್ಟು ಬಿಟ್ಟಿರ್ತಾರೋ, ತಿನ್ನೋದು 2 ತುತ್ತು, ಮೈಯೆಲ್ಲ ಕಾಯಿಲೆ, ತಿನ್ನೋಕ್ಕೂ ಜೀರ್ಣ, ಅಜೀರ್ಣ, ಇನ್ನೊಂದು ಇದೆಲ್ಲ ಆಗಿರುತ್ತೆ. ಅನೇನು ಮಾತಾಡಲಿಲ್ಲ. ಏನ್ ಮಾತಾಡೋದು? ಮಿನಿಮಮ್ 2 ಹೋಗುತ್ತೆ ಅಂದ್ರೆ 200 ಹೋಗ್ಬಿಟ್ಟಿದೆ. ಎಲ್ಲೋ ಎತ್ತಿಟ್ಟಿದ್ದೀರಿ ನೋಡ್ಕೊಳ್ಳಿ ಅಂದೆ. ಇಲ್ಲ ಅಂದ್ರು. ಸೀದಾ ಹೋಗಿದೆ, ಲೆಕ್ಕ ಕಟ್ಟಿ ಹೋಗಿ ಅಂದೆ. ಅದನ್ನ ಮೊದಲೇ ಮಾಡಿದ್ದಿದ್ರೆ ಪಾಪಿ ಸಂಪಾದಿಸಿದ್ದು ಪರರ ಪಾಲು ಅಂತ ಅಷ್ಟಿಲ್ಲದೆ ಹೇಳೋಲ್ಲ. ನೋಡಿ, ಇಲ್ಲೂ ಅದೇ ನಡೆಯುತ್ತೆ. ವ್ಯವಹಾರಸ್ಥ ಬಂದು
ಲೆಕ್ಕ ಎಲ್ಲ ಹಾಕಿ ನೋಡ್ತಾನೆ, ಪರ್ಫೆಕ್ಟ್. ಬರ್ತಾನೆ, ಬಾಗಿಲು ತಟ್ತಾನೆ. ಅದು ಅಂತಿಂತ ಬಾಗಿಲೆಲ್ಲ ಗುಪ್ತ ದ್ವಾರ, ಯಾರಿಗೂ ಗೊತ್ತಿಲ್ಲ, ಹೆಂಗ್ ಹೋಗೋದು ಗೊತ್ತಿಲ್ಲ. ಸದ್ದು ಹೊಡೆದ್ರು ಬರಲ್ಲ, ಗೊತ್ತೇ ಆಗೋಲ್ಲ. ಏನು ಮಾಡಿದ್ರು ಡೋರ್ ತೆಗಿತಿಲ್ಲ. ಇವನಿಗೆ ಗಾಬರಿ, ಏನೇನೋ ಮಾಡ್ತಾನೆ. ಅಷ್ಟರಲ್ಲಿ ಇಟ್ಕೊಂಡಿದ್ದಂಥ ಮೇಣದ ಬತ್ತಿಯು ಕರಗೋಯ್ತು. ಕತ್ಲೆ, ಹಸಿವೆ, ಬಾಯಾರಿಕೆ, ಇಲ್ಲಿ ಮಾಡಿಟ್ಕೊಂಡಿರೋದು, ಬಚ್ಚಿಟ್ಕೊಂಡಿರೋದು ಯಾರಿಗೂ ಹೇಳಿಲ್ಲ. ಗುಪ್ತ ದ್ವಾರ. ನಾವು ಆ ಥರ ಗುಪ್ತವಾಗಿ ಎಷ್ಟೋ ವಿಚಾರಗಳು ಮುಚ್ಚಿಟ್ಕೊಬಿಟ್ಟಿರ್ತೀವಿ. ಮಾಡಿರೋ ಮೋಸ ಒಂದಲ್ಲ ಒಂದಿನ ಹೊರಗಡೆ ಬರ್ಬೇಕಲ್ವಾ, ಅಷ್ಟೇ, ಕರಗಲೇಬೇಕು. ನೋಡಿ, ಒದ್ದಾಡ್ದ, ಆ ಮುತ್ತು ರತ್ನಗಳು ಇಟ್ಕೊಂಡು ಹೊರಳಾಡ್ದ. ಹಸಿವೆ, ತಿನ್ನೋದೇನು, ಏನು ಅಂತ ತಿಂತಾನೆ. ಮುತ್ತು ರತ್ನಗಳು ತಿನ್ನೋಕ್ಕಾಗುತ್ತಾ? ಪಡ್ಕೊಂಡ ಹೆಸರುಗಳು, ಅವಾರ್ಡ್ಗಳು ನಾವು ಇಟ್ಕೊಂಡು ತಿನ್ನೋಕ್ಕಾಗುತ್ತಾ? ತಿನ್ನೋದು ಒಂದಿಷ್ಟು ಅನ್ನ. ನೀವು ನಂಬಲ್ಲ, ಹೊರಳಾಡಿ ಸತ್ತೋದ. ಯಾರಿಗೂ ಗೊತ್ತಿಲ್ಲ. ಶ್ರೀಮಂತರ ಮಕ್ಕಳು ಊರೆಲ್ಲ ಹುಡುಕ್ತಾರೆ. ನಮ್ಮ ಅಪ್ಪ ಎಷ್ಟು ದೊಡ್ಡ ವ್ಯವಹಾರ ಮಾಡಿದ್ದ, ಎಲ್ಲೆಲ್ಲಿ ಮಾಡ್ತಿದ್ದ, ಏನೇನು ಬರ್ಬೇಕಿತ್ತು, ಎಲ್ಲಿ ಏನು ಅಂತ ಮನೆಯೆಲ್ಲ ಹುಡುಕ್ತಾರೆ. ಮನೆಯೆಲ್ಲ ಏನೂ ಇಲ್ಲ. ಈ ಕೆಲಸದವನ್ಗಾರನಿಗೆ ಇವ್ರು ಕೊಟ್ಟಿರೋ ಸಾಲ ಎಷ್ಟು, ಏನು ಎತ್ತ, ಏನ್ ತಗೋತಿದ್ದ ಅದೂ ಗೊತ್ತಿಲ್ಲ. ಮಕ್ಕಳಿಗೆ ಅದ್ರ ಮೇಲೆ ಆಸಕ್ತಿ ಇಲ್ಲ. ವ್ಯಾಪಾರ ಬೆಟ್ಟಾಕು, ಊರು ಬಿಟ್ಟು ತಮ್ಮದೆಲ್ಲ ಮಾರ್ಕೊಂಡು ಬೇರೆ ಊರಿಗೆ ಹೊರಟೋಗ್ತಾರೆ. ಕೆಲಸಗಾರನಿಗೆ ಇನ್ನು ಕೆಲಸ ಇಲ್ಲ, ವಯಸ್ಸಾಗಿದೆ. ಏನು ಮಾಡೋದು ಭಗವಂತ? ಸರಿ, ಯಜಮಾನ ಹೇಗೂ ಮನೆ ಕಟ್ಕೊಟ್ಟಿದ್ದಾನೆ, ಸ್ವಲ್ಪ ಬಾಡಿಗೆ ಬಿಡೋಗ ಏನು ಮಾಡೋಣ, ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸಾಲ ತಗೊಬಂದು ಮನೆಯಲ್ಲಿ ಡಿಸ್ಕಷನ್ ಮಾಡ್ದ. ಮಕ್ಕಳೆಲ್ಲ ಒಪ್ಕೊಂಡು, ನಾವು ಸ್ವಲ್ಪ ಇದು ಮಾಡೋಣ, ಒಂದು ಕೆಲಸ ಮಾಡೋಣ. ಈಗ ನಾವು ಉಳ್ಕೊಳ್ಳೋಕೆ ಕಟ್ಕೊಂಡಿದ್ದೆ, ಒಡೆದು ಹಾಕ್ಬಿಟ್ಟು ನಾವೆಲ್ಲ ಮದುವೆ ಆಗಿದ್ದೆ, ಅಣ್ಣನಿಗಿಲ್ಲಿ, ತಮ್ಮನಿಗಿಲ್ಲಿ, ತಂಗಿಗಿಲ್ಲಿ, ಅಕ್ಕನಿಗಿಲ್ಲಿ, ನಿಮಗಿಲ್ಲಿ, ಮೇಲೆ ಒಂದು 3 ಮನೆಗಳನ್ನು ಕಟ್ಟಿ ಬಾಡಿಗೆಗೆ ಬರೋ ಥರ ಮಾಡ್ಕೊಳ್ಳೋಣ. ಮಕ್ಕಳು ಹೇಳಿದ್ದು ಯೋಚನೆ ಮಾಡ್ದ. ಸರಿ, ಒಂದು ಕೆಲಸ ಮಾಡೋಣ, ಒಂದೊಂದು ಫ್ಲೋರಲ್ಲಿ 3 ಮನೆ ಕಟ್ಟೋಣ. ಅದರಲ್ಲಿ 2 ಮನೆ ಬಾಡಿಗೆ ನಿಮಗೆ, 1 ಮನೆ ನೀವು ಉಳ್ಕೊಳ್ಳಿ. ಈ ಥರ 3 ಮಕ್ಕಳಿಗೆ ಹೇಳಿ, ಕೆಳಗಡೆ ನಾವು ಇರ್ತೇವೆ, ನಾಳೆ ಇದನ್ನ ಬಾಡಿಗೆಗೆ ಬಿಟ್ಕೊಂಡು 3 ಹಂಚ್ಕೊಳ್ಳಿ ಅಂತ. ಸರಿಯಪ್ಪ ಅಂತೆ. ಸರಿ, ಮನೇನ ತಾನೇ ನಿಂತು ಆ ಮುದುಕಪ್ಪ ಸುಮಾರು 50-60 ವರ್ಷ ಆ ಮನೇಲಿ ದುಡಿದಂಥ ಚಿಕ್ಕ ಹುಡುಗನಿಂದ ಆ ವ್ಯಕ್ತಿ ಮನೇನ ಕೆಡವಿದಾಗ ಈ ಗುಪ್ತ ದ್ವಾರ ಸಿಗುತ್ತೆ. ಏನಿದು ಅಂತೇಳಿ ಒಡೆದು ಒಳಗಡೆ ಹೋಗ್ತಾನೆ, ದಂಗಾಗ್ಬಿಡ್ತಾನೆ. ಮನೆ ತುಂಬ ದುಡ್ಡು, ವಜ್ರ ವೈಡೂರ್ಯಗಳು, ಕಂಪಿಸ್ಬಿಡ್ತಾನೆ. ನೋಡಿದ್ರೆ ಆ ಶ್ರೀಮಂತ ಆ ಪೇಟ ಇದೆಲ್ಲ ಹಾಕ್ಕೊಂಡು ಉಂಗುರುಗಳು, ಹಾಗೆ ಅಲ್ಲೊಂದು ಅಸ್ಥಿಪಂಜರ, ಹೀಗೇ ನೋಡ್ತಾನೆ. ಆ ಅಸ್ಥಿಪಂಜರ ಮಾತಾಡುತ್ತೆ, ಇನ್ನು ಮೇಲೆ ನಿನಗೂ ಇದು, ಈ ಕೂಡಿಟ್ಟ ದುಡ್ಡು ನಿನ್ನನ್ನು ಮಾತಾಡಿಸುತ್ತೆ ಅಂತ. ನನಗೆ ಆಶ್ಚರ್ಯ, ಅಷ್ಟು ದುಡ್ಡು ನೋಡಿ ನಾನು ಶ್ರೀಮಂತನಾಗ್ಬಿಟ್ಟೆ, ಇನ್ನೊಂದಾಗ್ಬಿಟ್ಟೆ ನಾನು ಕೂಡ. ಯಾಕಂದ್ರೆ ಆ ಒಂದು ಯಜಮಾನ ಹತ್ರ ಕೆಲಸ ಮಾಡಿದ್ನಲ್ವ, ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಈ ಥರದ್ದು ಸುಪ್ತ ಪ್ರಜ್ಞೆಯ ಆಸೆ ಒಂದು ಹುಟ್ಟುತ್ತೆ. ನನಗೂ ಅದು ಬೇಕು. ನೋಡಿ, ಪ್ರಪಂಚದಲ್ಲಿ 3 ಅತಿ ಬೇಗ ಶ್ರೀಮಂತರಾಗೋದು ಮಕ್ಕಳೇ. 3, ಇನ್ಯಾರೂ ಅಲ್ಲ, 3 ಮಾತ್ರ. ಇನ್ಸ್ಟೆಂಟ್ ಶ್ರೀಮಂತರು ಆಗೋದು ಈ 3. ಒಬ್ಬ, ನಿಮ್ಮಪ್ಪ ಕೋಟೀಶ್ವರ ಆಗಿದ್ರೆ ನೀನು ಕೋಟೀಶ್ವರ ಆಗಬಹುದು, ನಿಮ್ಮಪ್ಪ ಹಂಚ್ಕೊಂಡ್ರೆ. ಇಮ್ಮಿಡಿಯೇಟ್ ಅವನಲ್ಲಿ ಒಳ್ಳೆತನ ಇದ್ರೆ ನೀನು ಹೋಗು ಅಂತ. ನಮ್ಮಪ್ಪ ಕೋಟೀಶ್ವರ, ನಾನು ಕೋಟೀಶ್ವರ. ಇಲ್ಲ, 2ನೇದು, ಇನ್ನೊಬ್ಬ ಶ್ರೀಮಂತ, ನಿಮ್ಮ ಮಾವಯ್ಯ, ಹೆಣ್ಣು ಕೊಟ್ಟ ಮಾವಯ್ಯ, ಇಲ್ಲ ನಿಮ್ಮ ಗಂಡನ ತಂದೆ ಮಾವಯ್ಯ ಕೋಟೀಶ್ವರ ಅಂದ್ರೆ ನೀವು ಕೋಟೀಶ್ವರರೇ. 100%. ಇವರಿಬ್ಬರೇ ಪ್ರಪಂಚದಲ್ಲಿ ಏನೂ ಕಷ್ಟಪಡದೆ ಕೋಟೀಶ್ವರ ಆಗೋದು ಇವರಿಬ್ಬರೇ, ಇನ್ಯಾರೂ ಅಲ್ಲ. ಶಾರುಖ್ ಖಾನ್ ಮಗ ಏನು ಅಷ್ಟು ಕಷ್ಟಪಟ್ಟಿದ್ದಾನ? ಅಭಿಷೇಕ್ ಬಚ್ಚನ್ ಏನು ಅಷ್ಟು ಕಷ್ಟಪಟ್ಟಿದ್ದಾನ? ಬಿಲ್ ಗೇಟ್ಸ್ ಮಗ ಅಷ್ಟು ಕಷ್ಟಪಟ್ಟಿದ್ದಾನ? ವಾರೆನ್ ಬಫೆಟ್ ಮಗ ಅಷ್ಟು ಕಷ್ಟಪಟ್ಟಿದ್ದಾನ? ರಾಕೇಶ್ ಜುಂಜುನ್ವಾಲಾ, ಇವತ್ತು ಇಂಡಿಯಾದ ವಾರೆನ್ ಬಫೆಟ್ ಅಂತಾರಲ್ಲ, ಅವ್ರ ಮಗ ಏನಾದರೂ ಕಷ್ಟಪಟ್ಟಿದ್ದಾನ ಅಷ್ಟು? ಖಂಡಿತ ಇಲ್ಲ. ಮುಖೇಶ್ ಅಂಬಾನಿ, ಅವ್ನ ಮದುವೆ ಆಗ್ಬೇಕಾದ್ರೆ ಎಷ್ಟು ಖರ್ಚಾಗಿತ್ತು, ಇವತ್ತು ಅವನ ಮಗನ ಮದುವೆ ಎಷ್ಟು ಖರ್ಚಾಗಿದೆ ಅಂತ ನೋಡಿ. ಅವನ ಮಗನಿಗೆ ಅದರ ವ್ಯಾಲ್ಯೂ, ಬದ್ಧತೆ ಏನಾದರೂ ಗೊತ್ತಿದ್ಯಾ? ಕೋಟೀಶ್ವರನ್ ಮಗ ಕೋಟೀಶ್ವರ ಅಷ್ಟೇ, ಇದೇ ಲೆಕ್ಕ. ಇನ್ನೊಬ್ಬ ಕಳ್ತನ ಮಾಡಿದವನು, ರಾತ್ರಿ ದೋಚದವನ, ಇಲ್ಲ ಲಾಟ್ರಿ ಹೊಡಿಬೇಕು, ಬೆಟ್ಟಿಂಗೋ ಇನ್ನೊಂದೋ ಲಾಟ್ರಿ, ಅವನ್ ಕೋಟೀಶ್ವರ.
ನಮ್ಮ ಭಾರತದಲ್ಲಿ 1 ಕೋಟಿ 2 ಕೋಟಿ ಲಾಟ್ರಿ ಇಲ್ಲ, ಲಾಟ್ರಿಗಳು ಅಂಥದ್ದಿಲ್ಲ. ಹೊಡೆದ್ರು ಒಂದು ಹೆಚ್ಚು ಕಡಿಮೆ 50% ಟ್ಯಾಕ್ಸ್ ಕಟ್ಟಬೇಕು. 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆ ಅಂದರೆ. ಹೌದು, ಆ ಥರ ಹೊಡೆದಿದ್ರೆ 50 ಲಕ್ಷ ಕಟ್ಬಿಟ್ಟು 50 ಲಕ್ಷ ನಿಮ್ಮ ಕೈಗೆ ಬರುತ್ತೆ. ಲಾಟ್ರಿ ಹೊಡೆದಿದ್ರೆ ಅಷ್ಟೇ. ಏನಾದ್ರು ದೋಚಿದ್ರೆ ಅವ್ನು ಸುಖೇಶ್ ಚಂದ್ರಶೇಖರ್ ಅಂತಾರೆ ಒಳಗಡೆ ಹೋಗಿ ಕುತ್ಕೋಬೇಕಷ್ಟೆ. ಈ ಥರ. ಹೌದು, ವಿಜಯ್ ಮಲ್ಯ ಥರ, ನೀರವ್ ಮೋದಿ ಥರ, ಲಲಿತ್ ಮೋದಿ ಥರ, ಮೆಹುಲ್ ಚೋಕ್ಸಿ ಥರ, ದಾವೂದ್ ಇಬ್ರಾಹಿಂ ಥರ ಅವರೆಲ್ಲ ಹಾಗೆ. ಅವ್ರು ನೆಮ್ಮದಿಯಾಗಿದ್ದಾರೆ. ಅವರು ಮೋಸ ಮಾಡಿದವರು ಹೋಗಿ ಕೂತು ಬಿಟ್ಟಿದ್ದಾರೆ ಅಷ್ಟೇ. ಇದೇ ಸತ್ಯ. ಇದನ್ನ ನಾವು ಅರ್ಥನೇ ಮಾಡ್ಕೊಳ್ಳೋಣ. ನೋಡಿ, ಆ ಮುದುಕನ್ಗೆ ಅದೇ ಹೇಳುತ್ತೆ. ಇನ್ನು ನಿನ್ನ ಸರದಿ ಅನ್ನುತ್ತಂದ್ರೆ ದುಡ್ಡು ನೋಡ್ತಿದ್ದಾಗೆ ನಾನು ಬಚ್ಚಿಟ್ಕೋಬೇಕು ಅನ್ನೋದು ಬಂತು ಅವನಿಗೂ. ನಾವು ಹಾಗೆ ಮುಚ್ಚಿಟ್ಕೊಳ್ಳೋದು. ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ತಲೆಮಾರು, ಇನ್ನೊಂದು ತಲೆಮಾರು, ಇನ್ನೊಂದು ತಲೆಮಾರು. ಕೂಡಿಟ್ಟ ದುಡ್ಡು ಪಾಪಿ ಸಂಪಾದಿಸಿದ್ದು ಪರರ ಪಾಲು. ನಾವೇನೋ ಸಂಪಾದಿಸಿದ್ದೀವಿ, ನಾವೇನೋ ಮಾಡಿಟ್ಟಿದ್ದೀವಿ, ನಾವಿನ್ನೇನೋ ಮಾಡಿಟ್ಟಿದ್ದೀವಿ. ಖಂಡಿತ ಇಲ್ಲ. ಅದಕ್ಕೊಂದು ಯೋಗ ಅಷ್ಟೆ. ಆದ್ದರಿಂದ ತುಂಬ ಎತ್ತಿಟ್ಕೊಳ್ಳೋ ಬುದ್ಧಿ ಬಿಡಿ, ತುಂಬ ಆಸೆ ಪಡೋ ಬುದ್ಧಿ ಬಿಡಿ, ತುಂಬ ಆಗಿರ್ಬೇಕು ಹೀಗಿರ್ಬೇಕು ಅದು ಬಿಡಿ. ಏನು ಕೊಡಬೇಕು ಅವ್ನು ಕೊಡ್ತಾನೆ. ನಿಮ್ಮ ಪ್ರಯತ್ನ ಬಿಡಬೇಡಿ, ಮಾಡಿ. ನ್ಯಾಯಬದ್ಧ ಧರ್ಮಬದ್ಧ ಯಾಕಂದ್ರೆ ಗುರು ಅಷ್ಟಮಾಧಿಪತಿ, ಲಾಭಾಧಿಪತಿ. ಹೇಗಾದ್ರೂ ಲಾಭ ಮಾಡ್ಕೋಬೇಕು. ಶುಕ್ರನ ಮನೇಲಿ ಗುರು ಕೂತಾಗ ಗುರುವೇ ಮೋಸಗಾರ ಆಗ್ತಾನೆ. ಅಂದ್ರೆ ಆ ಸ್ಥಾನದ ವ್ಯಕ್ತಿಗಳು, ರಾಜಕೀಯ ದೊರೆ ಮಟ್ಟದ ವ್ಯಕ್ತಿಗಳು, ಅಧಿಕಾರಿಗಳು, ನಾವು ಎಲ್ಲ ತುಂಬಾ ಹೆಸರಿರೋರೇ ಮೋಸ ಮಾಡ್ತಕ್ಕಂಥದ್ದಾಗುತ್ತೆ, ದೋಚಿದಂತಾಗತಕ್ಕಂಥದ್ದಾಗುತ್ತೆ. ಮಾಡ್ತಾರೆ ಆ ಥರದೊಂದು ಪ್ರಚೋದನೆ. ಎಚ್ಚರಿಕೆ. ತುಂಬ ಕೂಡಿಡ್ಲಿಕ್ಕೆ ಹೋಗ್ಬೇಡಿ ಮಕ್ಳು. ನೀವು ನೋಡಿ, ಏನು ಬೇಡ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಬಿಡಿ ಗುರುಗಳೇ ಅಂತ ಹೋಗಿ ನಿಮ್ಮ ಕಬೋರ್ಡ್ ತೆಗೀರಿ. ಎಷ್ಟು ಜೊತೆ ಬಟ್ಟೆ ಇದೆ. ಚಪ್ಪಲಿ ಸ್ಟ್ಯಾಂಡ್ಗೆ ಹೋಗಿ ಎಷ್ಟು ಜೊತೆ ಚಪ್ಪಲಿ ಇಟ್ಟಿದ್ದೀರಿ. ಆ ಲೋಷನ್ನು ಕ್ರೀಮು ಅಂತ ಇಟ್ಟಿದ್ದೀರಲ್ವಾ, ಅಲ್ಲಿ ಹೋಗಿ ನೋಡಿ ಎಷ್ಟು ಇಟ್ಟಿದ್ದೀರಿ. ಅದನ್ನು ನೋಡಿ ನೀವು. ಸಿಂಪಲ್, ಅದೊಂದೇ. ಲೋಗ್ ನೋಡಿ. ಅಷ್ಟು ಬಟ್ಟೆಗಳಿದ್ರು ಸಾಕಾಗ್ಲಿಲ್ಲ ಅಂತೀರಿ, ಅಷ್ಟು ಚಪ್ಪಲಿಗಳಿದ್ರು ಸಾಕಾಗ್ಲಿಲ್ಲ ಅಂತೀರಿ, ಅಷ್ಟು ಕ್ರೀಮು ಲೋಷನ್ ಇದ್ರೂ ಸಾಕಾಗ್ಲಿಲ್ಲ, ಇನ್ನೊಂದು ಕ್ರೀಮ್ ಬೇಕು ಅಂತೀರಿ. ಇದು ಆಗಿರತಕ್ಕಂಥ ಒಂದು ಪ್ರಭಾವ. ಸ್ವಲ್ಪ ಅಷ್ಟಮಾಧಿಪತಿ ಗುರು ಆಗಿರೋದ್ರಿಂದ ಸಾಲಗಳು ಜಾಸ್ತಿ ಆಗ್ತವೆ. ಪ್ರತಿಯೊಬ್ಬನ ಸಾಲ ಹೆಚ್ಚಾಗುತ್ತೆ. ಗುರು ಬಂದು ಸಾಲಗಾರ. ಸಾಲ ಕೊಡೋನು ಅವನೇ, ಸಾಲ ಮಾಡಿಸೋನು ಅವನೇ. ನೆನ್ಪಿಟ್ಕೊಳ್ಳಿ. ಅವಮಾನ ಸನ್ಮಾನ ಮಾಡಿಸೋನು ಅವನೇ, ಅವನಷ್ಟು ಅವಮಾನ ಮಾಡಿಸೋನು ಯಾರು ಇಲ್ಲ. ಎಷ್ಟು ಸನ್ಮಾನವೋ ಅಷ್ಟು ದೊಡ್ಡ ಅವಮಾನ. ಬಹುದೊಡ್ಡ ರಾಜಕಾರಣಿಯ ಕುಟುಂಬ, ಅದು ಎಷ್ಟು ದೊಡ್ಡ ಸನ್ಮಾನ ಗೊತ್ತಾ. ಅಂಥದ್ದೊಂದು ಸ್ಥಾನ, ಹೆಸರು ಎಲ್ಲೋದ್ರೂ ನಮ್ಮವರು. ಅವರ ಕುಟುಂಬದಲ್ಲಿ ಬೀಸಿರೋ ಅವಮಾನಗಳನ್ನು ನಾನು ನೋಡಿದ್ದೇನೆ. ಹೆಸರು ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಬೇಡ, ಯಾವ ಪಕ್ಷ, ಏನು, ಎತ್ತ, ಜೈಲು, ಇನ್ನೊಂದು. ಅಯ್ಯೋ ರಾಮ, ಹೇಳಬಾರದು. ನಾಮಾವಶೇಷ. ಆದ್ದರಿಂದ ಜಾಗ್ರತೆ. ಇರೋದು 4 ದಿನ. ಒಳ್ಳೆತನದಿಂದ ಬದುಕೋಣ. ಜಗತ್ತಿಗೆ ಇವತ್ತು ಒಳ್ಳೆಯವರು ಬೇಕು. ಒಳ್ಳೆ ಕೆಲಸ, ಒಳ್ಳೆ ಕಾರ್ಯ, ಒಳ್ಳೆ ನಿಯಮ ಅಂತ. ಜಾಗ್ರತೆ ಮಕ್ಕಳೇ, ಎಚ್ಚರಿಕೆ. ಒಳ್ಳೆದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಾರ ಭವಿಷ್ಯಕ್ಕೆ ಕಾಯ್ತಿದ್ದೀರಿ. ಕುಜರಾಹು ಸಂಧಿ ಇದೆ. ಹುಷಾರು. ಸಿಕ್ಕಾಬಟ್ಟೆ ಹುಷಾರಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಏನಾದರೂ ಒಂದು ಎಡವಟ್ಟನ್ನು ತಂದಿಟ್ಟು ಬರ್ತಾರೆ. ನನಗದೊಂದು ಭಯ. ಅದ್ರ ಜೊತೆಲಿ ಬುಧ. ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ದೊಡ್ಡ ದೊಡ್ಡ ಎತ್ತರದ ಪ್ರದೇಶ, ಬೆಂಕಿ ಪ್ರದೇಶ, ಗುಡ್ಡಗಾಡು ಪ್ರದೇಶ, ಕಾಡುಗಳಲ್ಲಿ ತುಂಬ ಸ್ಪೀಡಾಗಿ ಡ್ರೈವ್ ಮಾಡೋದು, ದೊಡ್ಡ ದೊಡ್ಡ ವಾಹನಗಳು. ಜಾಗ್ರತೆ.
ಮೇಷರಾಶಿ, ಜಾಗರೂಕತೆಯಿಂದಿರಿ ಈ ವಾರ. ಯಾಕಂದ್ರೆ ಕುಜ ರಾಹು ಜೊತೆ 12ನೇ ಮನೆ ಏನೇನೋ ಮಾಡಿಸ್ತಾನೆ. ತಂತ್ರ, ಪ್ರತಿತಂತ್ರ, ಕುತಂತ್ರ ನಿಮ್ಮ ಮೇಲೆ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿ ಇದ್ದೀರಿ ಅಂದರೆ ತುಂಬ ಎಚ್ಚರಿಕೆಯಿಂದಿರತಕ್ಕಂಥದ್ದಿರಬೇಕು. ಎಚ್ಚರಿಕೆ. ದೊಡ್ಡ ದೊಡ್ಡ ಕಾರ್ಯ, ದೊಡ್ಡ ದೊಡ್ಡ ಬಿಸ್ನೆಸ್, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಈ ವಾರ ಆದಷ್ಟು ತಟಸ್ಥವಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ. ಧುಮುಕ್ಬೇಡಿ. ಕುಜ 12ನೇ ಮನೆ, ನೀವು ಹೋಗಿ ಸಿಕ್ಕಾಕೋತೀರಿ. ಯಾರೋ ಕಳ್ಳ ನಿಮ್ಮ ಮನೆಗೆ ನೀವೇ ಬಾಗಿಲು ತೆಗೆದಿಟ್ಟಿದ್ದೀರಿ. ನೋಡಿ, ನಾವು ಇನ್ನೊಬ್ಬರ ಮನೆ ಮೇಲೆ ಗಾಜಿನ ಮನೇಲಿ ಇದ್ಕೊಂಡು ಇನ್ನೊಬ್ರು ಗಾಜಿನ ಮನೆಗೆ ಗಾಜು ಕಲ್ಲು ಎಸೆಯಬಾರದು. ನಮ್ಮಲ್ಲಿ ಏನು ವೀಕ್ನೆಸ್ಸೇ ಇಲ್ವಾ ಮಕ್ಕಳೇ? ನಾವೇನು ತಪ್ಪು ಮಾಡೇ ಇಲ್ವಾ ಮಕ್ಕಳೇ? ನಾವೆಲ್ಲ ಹರಿಶ್ಚಂದ್ರನ ಮಕ್ಕಳ? ಯೋಚನೆ ಮಾಡಿ. ನಾವೇನು ಹರಿಶ್ಚಂದ್ರನ ವಂಶಸ್ಥರ? ಸುಳ್ಳೇ ಹೇಳಿಲ್ಲ, ಮೋಸನೇ ಮಾಡಿಲ್ಲ, ದಗಾನೇ ಮಾಡಿಲ್ಲ. ನಾನು ತುಂಬ ಈ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ಯಾರೂ ಹರಿಶ್ಚಂದ್ರರಲ್ಲ, ಖಂಡಿತ ಅಲ್ಲ. ಸೊ ನಮ್ಮಲ್ಲಿ ಕೆಲವೊಂದು ವಿಕೃತ ಇನ್ನೊಂದು ಇದೆ, ಬಂದ್ಬಿಡುತ್ತೆ ಒಂದೊಂದು ಸಮಯ. ಪ್ರಚೋದನೆ, ಗ್ರಹಗಳ ಪ್ರಚೋದನೆಯೋ, ತುಂಬಾ ಒಳ್ಳೇದು ಬರ್ಲಿಕ್ಕೂ ಗ್ರಹಗಳ ಪ್ರಚೋದನೆ. ನೀವು ನಂಬಲ್ಲ, ಧೃತರಾಷ್ಟ್ರ 2 ಬಾರಿ ಇಡೀ ಮಹಾಭಾರತದಲ್ಲಿ ಹುಡುಕಿದ್ರೆ ಧೃತರಾಷ್ಟ್ರ ಬಂದು ಇಡೀ ಒಂದು ಮೋಸಕ್ಕೆ, ಅನ್ಯಾಯಕ್ಕೆ, ಅನಾಚಾರಕ್ಕೆ, ಆ ದುಷ್ಟ ಚತುಷ್ಟಯ ಕೂಟ ಅಂಥದ್ದೊಂದು ಸ್ಥಾಯಿಗೆ ಬರಲಿಕ್ಕೆ, ಇಡೀ ಮಹಾಭಾರತ ಯುದ್ಧಕ್ಕೆ ಮೂಲ ವಿರಾಟ್ ಸ್ವರೂಪವೇ ಆ ವೃಕ್ಷ. ದೊಡ್ಡ ಆಲದ ಮರ ಅಂತೀವಲ್ವಾ, ಇವರೆಲ್ಲ ಬರೀ ಪುಟ್ ಪಕ್ಷಿಗಳಷ್ಟೇ. ಅಷ್ಟು ಜನ ಸಾಯಲಿಕ್ಕೆ ಅತಿ ಮುಖ್ಯ ಕಾರಣ ಧೃತರಾಷ್ಟ್ರ. ನೆನಪಿಟ್ಟುಕೊಳ್ಳಿ, ಅವನ ಮನಸ್ಸು ಅಂಧವಾಗಿತ್ತು. ಅಂತ ಧೃತರಾಷ್ಟ್ರನಲ್ಲಿಯೂ ಕೂಡ 2 ಬಾರಿ ಧರ್ಮ ಬುದ್ಧಿ ಪ್ರಚೋದನೆ ನಡೆಯುತ್ತೆ. ಹೌದು, ಅಂತ ಶ್ರೀಕೃಷ್ಣರು ಆ ಒಂದು ವಿಶ್ವ ವಿರಾಟ್ ಸ್ವರೂಪವನ್ನ ತೋರಿಸಿದಾಗ ಧೃತರಾಷ್ಟ್ರನ ಹತ್ರ ಕೇಳ್ತಾರೆ. ಆತನಿಗೆ ಕಣ್ದೃಷ್ಟಿ ಬರುತ್ತೆ. ನಾನು ನಿನ್ನನ್ನು ನೋಡ್ಬೇಕಿತ್ತಲ್ಲ ಅಂದಾಗ ಆ ವಿಶ್ವ ವಿರಾಟ್ ಸ್ವರೂಪ ಆನಂದಿಸ್ತಾನೆ. ಭಗವಂತ ನಮ್ಮ ಜೊತೆಲೇ ಇದೆಯಾ ಸ್ವಾಮಿ ಅಂತ ಅನವರತ ಅವನಲ್ಲಿ ಆನಂದ ಭಾಷೆ. ಅದೆಷ್ಟು ಕಣ್ಣೀರು ಬರುತ್ತೆ ಅಂದ್ರೆ ನನಗಿನ್ನೇನೂ ಬೇಕಿಲ್ಲ ಅಂತಾನೆ. ಆಗ ಕೃಷ್ಣರು ಕೇಳ್ತಾರೆ ಪರಮಾತ್ಮರು, ಧೃತರಾಷ್ಟ್ರ ನಿನ್ನ ಭಕ್ತಿಗೆ ಮೆಚ್ಚಿದೆ, ನೀನು ತುಂಬ ನಿನ್ನ ಮಗನನ್ನು ಪ್ರೀತಿಸ್ತಿ, ನಿನ್ನ ಹೆಂಡತಿಯನ್ನು ಪ್ರೀತಿಸ್ತಿ, ನೀನು ಅನ್ನು ಅವರಿಬ್ಬರನ್ನ ಈಗಲೇ ಕರೆದು ನಿನ್ನ ದೃಷ್ಟಿಗೆ ನಿಲ್ಲಿಸ್ತೀನಿ ಅಂದ್ರೆ ಏನ್ ಹೇಳ್ತೇನೆ ಗೊತ್ತಾ ಧೃತರಾಷ್ಟ್ರ? ಭಗವಂತ ಯಾವುದೇ ಕಾರಣಕ್ಕೆ ಬೇಡ, ಜೀವನದಲ್ಲಿ ಮೊದಲ ಬಾರಿಗೆ ಕಣ್ದೃಷ್ಟಿ ಬಂದಿದೆ, ನಿನ್ನನ್ನು ನೋಡಿದ್ದೇನೆ, ನೀನೇ ಕೊನೆ ಆಗಿರ್ಬೇಕು, ನೀನೇ ಮೊದಲು ನೀನೇ ಕೊನೆ, ಮತ್ತೆ ಕಣ್ ತೆಗೆದು ಬಿಡು, ನನ್ನ ಮಗನೂ ಬೇಡ, ನನ್ನ ಹೆಂಡತಿನೂ ನೋಡೋದು ಬೇಡ ಅಂತಾನೆ ಧೃತರಾಷ್ಟ್ರ. ನೆನಪಿಟ್ಕೊಳ್ಳಿ, ಇಡೀ ಒಂದು ಮಹಾಭಾರತ ಯುದ್ಧಕ್ಕೆ ಅತಿ ದೊಡ್ಡ ಕಾರಣ ಧೃತರಾಷ್ಟ್ರ. ಅವನಲ್ಲಿದ್ದ ಧೂರ್ತತನ, ದುಷ್ಟತನ ಪೋಷಿಸ್ತಾನೆ. ಅದನ್ನ ಪೋಷಿಸ್ತಾನೆ ಆ ಮೂರ್ಖ. ನೋಡಿ, ಆ ಮೂರ್ಖನಲ್ಲಿಯೂ ಒಂದು ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಅಂತ ಹೇಳ್ತೀವಿ ಇತ್ತು. ಇನ್ನೊಮ್ಮೆ ತೋರಿಸ್ಕೊಡುತ್ತೆ ನೋಡಿ ಪ್ರಕೃತಿ. ಇಡೀ ಮಹಾಭಾರತ ಯುದ್ಧ ನಡೆದು ಆ ಒಂದು ಪಟ್ಟಾಭಿಷೇಕ ಸಂದರ್ಭದಲ್ಲಿ ಧರ್ಮರಾಯರಿಗೆ ಬಂದು ಕಾಲಿಡ್ಕೋತಾನೆ. ದೊಡ್ಡಪ್ಪ ಅಂತ ಕಾಲಿಡ್ಕೋತಾನೆ ಧರ್ಮರಾಯ. ದೊಡ್ಡಪ್ಪ, ನನಗೆ ಬೇಡ ದೊಡ್ಡಪ್ಪ, ನಾವು ತಪ್ಪು ಮಾಡಿಬಿಟ್ವಿ ದೊಡ್ಡಪ್ಪ, ಈ ಸ್ಥಾನ ಅವತ್ತಿಗೂ ನಿಮ್ಮದೇ ಇವತ್ತಿಗೂ ನಿಮ್ಮದೇ, ನೀವೇ ಕೂತ್ಕೊಂಡು ನಡೆಸಿ, ನಾನು ನಿಮ್ಮ ಪಾದದ ಹತ್ರ ಕೂತ್ಕೊಂಡು ಸೇವೆ ನಡೆಸ್ತೇನೆ, ನೀವು ಹೇಳಿದವನ್ನ ಪಕ್ಕದಲ್ಲಿ ನಿಲ್ಲಿಸ್ತೇನೆ, ನೀವೇ ಕೂತ್ಕೋಬೇಕು, ನೀವೇ ಮುಂದುವರಿಬೇಕು ಮಹಾರಾಜರಾಗಿ ಅಂದರೆ ನಂಬಲ್ಲ. ಧೃತರಾಷ್ಟ್ರ ಹೇಳ್ತಾನೆ, ಬೇಡಪ್ಪ, ನನ್ನಿಂದಲೇ ಇಷ್ಟೆಲ್ಲ ಅವಾಂತರ ಸಾಕು. ಇನ್ನೂ ಮಕ್ಕಳು ಹೋದ್ರು, ಬಂಧುಗಳು ಹೋದ್ರು, ಎಲ್ಲರೂ ಹೋದ್ರು, ಇನ್ನೂ ಈ ಒಂದು ಪದವಿಯ ಮೇಲೆ ಮೋಹವಾ? ನೋಡಿ, ಧೃತರಾಷ್ಟ್ರನ ಬಾಯಲ್ಲಿ ನಿಜವಾದ ಮಾತು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಬೇಡ ಧರ್ಮರಾಯ, ಈ ಸ್ಥಾನಕ್ಕೆ ನೀನು ಅರ್ಹ, ನೀನು ಕುತ್ಕೋಬೇಕು, ನೀನೇ ಕುತ್ಕೋಬೇಕು, ನೀನು ಅರ್ಹರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ.
ನೋಡಿ, ಯೋಚನೆ ಮಾಡಿ ನೋಡಿ ಮಕ್ಕಳೇ, ತುಂಬ ದೊಡ್ಡ ಮೋಸಗಾರದಲ್ಲಿಯೂ ಕೂಡ, ದುಷ್ಟರಲ್ಲಿಯೂ ಕೂಡ ಅಂಥದೊಂದು ಧರ್ಮ ಪ್ರಬೋಧ ಉಂಟು ಮಾಡುವುದು ಯಾವುದು? ದೇವಿ ಶಕ್ತಿಯೇ. ತಿಳ್ಕೊಳ್ಳದೆ ನಾವು ಮಾತಾಡ್ಬಿಡ್ತೇವೆ. ಅದರಿಂದ ಜಾಗರೂಕತೆ. ನಮ್ಮಲ್ಲಿರೋ ಈ ವಿಕೃತಿ ಜಾಸ್ತಿ ಪ್ರಬಲ ವಾಂಛನಗಳಿಗೆ ಎಡೆ ಮಾಡಿಬಿಡುತ್ತೆ. ಮುಖ್ಯವಾಗಿ ಮೇಷರಾಶಿ ಜಾಗರೂಕತೆ. ಇನ್ನು ವೃಷಭ ರಾಶಿ ಸ್ವಲ್ಪ ಖರ್ಚು ವೆಚ್ಚಗಳ ವಾರ, ಓಡಾಟಗಳ ವಾರ. ಈ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಇರತಕ್ಕಂಥವರಿಗೆ ವಿಪರೀತ ಒತ್ತಡಗಳ ಛಾಯೆಯನ್ನು ಉಂಟು ಮಾಡತಕ್ಕಂಥದ್ದಾಗುತ್ತೆ. ಪ್ರಯಾಣ, ಸುತ್ತಾಟ, ಟ್ರಾನ್ಸ್ಫರು, ಸರ್ಕಾರಿ ಪ್ರಾಜೆಕ್ಟ್ಗಳು, ಬರಬೇಕಾದ ದುಡ್ಡು, ದಾಂಪತ್ಯದಲ್ಲಿ ಅಲ್ಲೆಲ್ಲೋ ಒಂದು ಸಣ್ಣ ಅನುರಾಗ ದೋಷ, ಗರ್ಭದೋಷ, ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ವೃಷಭ ರಾಶಿಯವರೆಯೋ ಸ್ತ್ರೀಯರು ಹುಷಾರಾಗಿರಿ. ನಿಮ್ಮ ಮನೇಲಿ ಯಾರಾದರೂ ಗರ್ಭಾವಸ್ಥೆ ಸ್ತ್ರೀಯರಿದ್ರು ಅವ್ರ ಕಡೆ ಗಮನ ಕೊಡಿ. ಗುರು ಶಾಂತಿ, ಗುರು ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ಲಕ್ಷ್ಮೀ ಪೂಜೆ, ಕೌಮಾರಿ ಪೂಜೆ, ಕುಮಾರಿ ಪೂಜೆ, ಕುಮಾರಿ ಸೇವಾ, ಕೌಮಾರಿ ಸೇವಾ, ಗುರು ಸೇವಾ, ಈ ಥರದ್ದೇನಾದ್ರೂ ಒಂದು ಮಾಡ್ಕೊಳ್ಳಿ. ಈ ವಾರ ನೀವು ಸ್ವಲ್ಪ ಎಚ್ಚರಿಕೆ. ಮಿಥುನ ರಾಶಿ, ನಿಮ್ಮ ಲೆಕ್ಕಾಚಾರಕ್ಕೆ ತಕ್ಕಂಥ ಲಾಭಗಳು ಬರೋಲ್ಲ. ಅದರಲ್ಲಿ ಕುಜ ಸೇರ್ಕೊಂಡಿದ್ದಾನೆ. ಹುಷಾರಾಗಿರಿ. ಐ ಆಮ್ ರೈಟ್ ಅನ್ನೋದು ಬಿಡಿ, ಐ ಆಮ್ ಕರೆಕ್ಟ್ ಅನ್ನೋದು ಬಿಡಿ. ತುಂಬ ಬುದ್ಧಿವಂತರೇ ಹಳ್ಳ ತೋಡಿಟ್ಕೊಂಡಿರ್ತಾರೆ. ನೋಡಿ, ನಾ ಹೇಳಿದ್ನಲ್ಲ, ಅವ್ನು ತುಂಬ ಬುದ್ಧಿವಂತ ಅಂತ ಹೇಳ್ಬಿಟ್ಟು ತನಗೆ ತಾನೇ ಹಳ್ಳ ತೋಡಿಟ್ಕೊಂಡಿದ್ದ. ತೊಗೊಂಡೋಗಿ ದುಡ್ಡು ಸೇರಿಸಿಟ್ಟು. ನೀವು ನಂಬಲ್ಲ, ಈ ಎಲೆಕ್ಷನ್ಗೆ ನಾನು ಬರಬೇಕಾದ್ರೆ ಒಂದು ಮನೆಯಿಂದ ಆಫೀಸ್ಗೆ ಒಂದು 3 ಚೆಕ್ ಪಾಯಿಂಟ್ಗಳಿದೆ. 3 ಚೆಕ್ ಪಾಯಿಂಟಲ್ಲೂ ನಿಲ್ಲಿಸ್ತಾರೆ, ಚೆಕ್ ಮಾಡ್ತಾರೆ. ಗುರುಗಳೇ ನಮಸ್ತೆ. ನಮಸ್ತೆ, ನಿಮ್ಗೆ ಬೇಜಾರಾಗಿಲ್ವಾ? ಖಂಡಿತ ಇಲ್ಲ ಅಂತೇನೆ. ಇಳಿದು ಸೆಲ್ಫಿನೂ ಕೊಟ್ಟಿದ್ದೇನೆ. ಗುರುಗಳೇ ಬೇಜಾರು ಮಾಡ್ಕೊಂಡು, ನಾ ಇಷ್ಟೇ ಹೇಳಿರೋದು, ನಿಮ್ಮ ಕರ್ತವ್ಯ ನೀವು ಮಾಡ್ತಿರಬೇಕಾದ್ರೆ ನಾನು ಯಾರು ಸರ್? ಚೆಕ್ ಮಾಡಿ, ಬ್ಯಾಗ್ ತೆಗೆದು ನೋಡಿ. ತೋಟಕ್ಕೆ ಹೋಗ್ತಿದ್ದೆ, 50,000 ರೂಪಾಯಿ ಇಟ್ಕೊಂಡಿದ್ದೆ. ತೋಟದಲ್ಲಿ ಕೆಲಸಗಳಿತ್ತು. ತೆಗೆದೆ. ಅವ್ರ ಕಣ್ಣಿಗೆ ಕಾಣಿಸ್ಲಿ, ನನ್ನ ಕಣ್ಣಿಗೆ ಮಾತ್ರ ಇಟ್ಟರು. ಹೋದ್ರು, ಸ್ಲಿಪ್ಪಲ್ಲಿ ಸೈನು, ಫೋನ್ ನಂಬರ್ ತಗೊಂಡ್ರು, ಬಂದೆ. ನನ್ನ ಸ್ನೇಹಿತರುಗಳು 4 ಜನ ಇದ್ರು. ತೋಟಕ್ಕೆ ಬಂದ್ಮೇಲೆ ಹಿಂಗೆ ತೆಗೆದು ಹಿಂಗೆ ದುಡ್ಡು ಕೊಟ್ಟು, ಏನ್ ಗುರುಗಳೇ ನೀವು ಹಿಂಗೆ ಕ್ಯಾರಿ ಮಾಡೋ ಆಗಿಲ್ಲ ದುಡ್ಡು ಅಂತ. ತೋಟಕ್ಕಪ್ಪ ಈ ಥರ ಲೆಕ್ಕ ಕೇಳಿದ್ರೆ ಕೊಡ್ತಿದ್ದೆ ನಾನು ಅಂತ. ಆದ್ರೂ ಗುರುಗಳೇ ಅವರು ಲೆಕ್ಕ ಆಮೇಲೆ ತೆಗೆದು ಸೀಸ್ ಮಾಡ್ಕೋತಾರೆ. ಆಮೇಲೆ ನೀವು ಹೋಗಿ ಲೆಕ್ಕ ಕೊಡ್ಬೇಕಾಗುತ್ತೆ. ಇದೆಲ್ಲ ಇದೆ. ನಿಮ್ಗೇನಾದ್ರು ಬುದ್ಧಿ ಇದೆಯಾ? ನಾವು 4 ಜನ 15,000 ಸಾವಿರ ಇಟ್ಕೋಬೋದಿತ್ತು, ತೊಂದರೆ ಏನಿಲ್ಲ. ನಿಮ್ಗೆ ಏನು ಅಂತ ನೋಡಿ. ತೀರಾ ಜ್ಞಾನಿ, ತೀರಾ ಬುದ್ಧಿ, ಇದೆಲ್ಲ ಇದಾವೆ ಮಕ್ಕಳೇ. ಸೊ ಅದರಿಂದ ಮಿಥುನ ರಾಶಿ ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ, ನಿಮ್ಮ ಅತಿ ಬುದ್ಧಿ, ಅತಿ ಲೆಕ್ಕಾಚಾರವೇ ಸ್ವಲ್ಪ ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ದುಡುಕಿನ ನಿರ್ಧಾರ, ದುಡುಕಿನ ವ್ಯವಹಾರ, ದುಡುಕಿನ ಕೆಲಸ, ದುಡುಕಿನ ವ್ಯಾಪಾರ ಮಾಡಬೇಡಿ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಮಾಧ್ಯಮ, ಕಲಾರಂಗ, ಟ್ರಾವೆಲ್ಸು, ಟೂರ್ಸು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ವ್ಯವಹಾರಗಳು, ಟೀಚರು, ಲೆಕ್ಚರರ್ಗಳು, ಡಾಕ್ಟರ್ಗಳು, ಪ್ರೊಫೆಸರ್ಗಳು, ಜಡ್ಜ್ಗಳು, ಅಡ್ವೈಸರ್ಗಳು. ಬ್ಯೂಟಿಫುಲ್ ವಾರ ಕರ್ಕಾಟಕ ರಾಶಿಗೆ. ಕುಂಭದ್ರೋಣ ಮಳೆ. ಸಿಂಹರಾಶಿ ಕೂಡ ಭಾಗ್ಯದಲ್ಲಿ ಸೂರ್ಯ ಉಚ್ಚ, ಭಾಗ್ಯದಲ್ಲಿ ಗುರು, ಭಾಗ್ಯದಲ್ಲಿ ಶುಕ್ರ, ದಶಮಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಯೋಗಾಧಿಪತಿ, ಲಗ್ನಾಧಿಪತಿ, ರಾಶಿಯಾಧಿಪತಿ. ಒಬ್ಬನೇ ಕುಜ ಮಾತ್ರ ಅಷ್ಟಮದಲ್ಲಿರೋದ್ರಿಂದ ಒಂಥರ ಭಂಡತನದಿಂದ ಯುದ್ಧಕ್ಕೆ ಇಳಿದು ಬಿಡ್ತೀರಿ, ಕಟುಕರಾಗ್ಬಿಡ್ತೀರಿ. ನಾನೇ ಸರಿ, ನಾನು ಕಿತ್ಕೊಳ್ಳೋದೇ ಸರಿ, ನಾನು ಮಾಡೋದೇ ಸರಿ, ನಾನು ನೋಡೋದೇ ಸರಿ, ಈ ಥರದ ಒಂದು ಭಾವಗಳಿಗೆ ಒಳಗಾಗತಕ್ಕಂಥದ್ದು ಇರುತ್ತದೆ. ಈ ಎಚ್ಚರಿಕೆ. ಕುಜ ರಾಹು ಅಲ್ವಾ, ನಮ್ಮಲ್ಲಿ ಮೊದಲೇ ಒಬ್ಬ ಕಟುಕ ಇದ್ದಾನೆ. ಕಟುಕನ ಕೈ ಕತ್ತಿ ಕೊಟ್ಟ ಹಾಗೆ, ಆ್ಯಸಿಡ್ ಕೊಟ್ಟ ಹಾಗೆ. ಮೊದಲೇ ವಿಕೃತಿ, ಪ್ರೀತಿ, ಹುಚ್ಚು, ಉನ್ಮಾದ, ತಗೋ ಚುಚ್ಚು, ನಾನು ಮಾಡಿದ್ದೇ ಸರಿ, ನಾನು ನಡೆದಿದ್ದೇ ಸರಿ. ಈ ರೀತಿ ದಂಡನಾಯಕ ಪ್ರಭಾವ ಆಗತಕ್ಕಂಥದ್ದಾಗುತ್ತೆ. ಹುಷಾರು. ತೀರಾ ಬಲ ಪ್ರಯೋಗ, ತೀರಾ ಭಂಡತನದ ಪ್ರಯೋಗ, ಇದಕ್ಕೆ ಹೋಗಬೇಡಿ. ಆ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಮಾಡಿ. ನಮಗೆ ದೈವ ವಿಪರೀತ ಶಕ್ತಿ ಬಲ ಕೊಟ್ಟಿದೆ ಅಂದರೆ
ಅದಿನ್ನೊಬ್ಬರನ್ನ ಕಾಪಾಡೋದು. ಸಿಂಹರಾಶಿ ನಿಮ್ಮ ಅಷ್ಟೂ ಶಕ್ತಿಗಳನ್ನ ಬಲಗಳನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಮಾಡಿ ವಿಶೇಷ ಬಲ. ಇನ್ನು ಕನ್ಯಾ ರಾಶಿ ಅತಿ ಬುದ್ಧಿವಂತಿಕೆಯ ವ್ಯವಹಾರಗಳು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ದುಷ್ಟರಿದ್ದಾರೆ. ಸಪ್ತಮದಲ್ಲಿ ಕುಜ ಅಸುರಗ್ರಹ ತೋರಿಸ್ಲೇಬೇಕು. ಅಷ್ಟಮದಲ್ಲೂ ಇದ್ದಾರೆ, ಹೋಗಿ ಗುರು ಕುತ್ಕೊಬಿಟ್ಟಿದ್ದಾನೆ. ಯೋಗಕಾರಕ ಶುಕ್ರ ಅಷ್ಟಮದಲ್ಲಿ ಮರೆಯಾಗಿದ್ದಾನೆ. ಸೂರ್ಯ ಬೇರೆ ವ್ಯವಸ್ಥಾನದಲ್ಲಿ ಕುಳಿತಿದ್ದಾನೆ. ವೆರಿ ಕೇರ್ಫುಲ್. ಸೊ ನಿಮ್ಮ ಬುದ್ಧಿ, ಮಾತು, ಆಲೋಚನೆ ಅದು ಸರಿಯಾ ಇದು ಸರಿಯಾ, ಅಲ್ಲೋಗೋದ ಇಲ್ಲೋಗೋದ, ಅನಗತ್ಯ ಖರ್ಚುಗಳನ್ನು ತಂದಿಟ್ಕೋತೀರಿ. ಆಕಸ್ಮಿಕವಾಗಿ ಈ ವಾರ ಒಂದು ಪ್ರಯಾಣ ಮಾಡೋ ಒಂದು ಪ್ರಭಾವ ಇರುತ್ತೆ. ದೇವಿ ದರ್ಶನ, ಶಿವ ದರ್ಶನ, ಕಾಳಿ ದರ್ಶನ, ನರಸಿಂಹ ದರ್ಶನ, ಒಂದು ಮಹಾಶಕ್ತಿ ಪೀಠ ದರ್ಶನ, ಪ್ರಸಾದ ಸೇವನ, ಈ ಥರದಾಗತಕ್ಕಂಥ ಯೋಗವಿದೆ. ಸುಮ್ಮನೆ ಖರ್ಚು ಮಾಡದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಸುಮ್ಮನೆ ಬಂಗಾರ ತಗೋ, ಬೆಳ್ಳಿ ತಗೋ, ಅದು ಮಾಡು, ಮನೆ ಕಟ್ಲಿಕ್ಕೆ ಹೋಗ್ಬಿಡಿ, ಮನೆ ತಗೊಳಕ್ ಹೋಗ್ಬಿಡಿ, ಮನೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಿಡಿ. ಗುರು ಅಷ್ಟಮ. ಸಾಲ ಮಾಡಿ ತುಪ್ಪ ತಿನ್ಲಿಕ್ಕೆ ಹೋಗ್ಬಿಡಿ, ಸಾಲ ಮಾಡಿ ಲಕ್ಸುರಿಯಾಗಿ ಉಪಯೋಗಿಸೋಕೋ ಯಾರು ಮಾಡಬೇಡಿ. ಯಾಕಂದ್ರೆ ವೃಷಭದಲ್ಲಿ ಗುರು ಬಂತು ಅಂದ್ರೆ ಎಲ್ಲರೂ ಸಾಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರ್ತಾನೆ, ಹುಷಾರು. ಇನ್ನು ತುಲಾ ರಾಶಿ ಮದುವೆ ಆಗದವರಿಗೆ ಮದುವೆ ಯೋಗ, ಮನೆ ಇಲ್ಲದವರಿಗೆ ಮನೆ ಯೋಗ, ಗೌರ್ಮೆಂಟ್ ಕೆಲಸ, ಸ್ವಂತ ಕೆಲಸ, ಕಲಾ ಮಾಧ್ಯಮ, ಆ್ಯಕ್ಟಿಂಗು, ಡಾನ್ಸ್ ಮಾಸ್ಟರು, ಮ್ಯೂಸಿಕ್ ಕಲಿಸೋದು, ಡಾನ್ಸ್ ಕಲಿಸೋದು, ವಾದ್ಯಗಳು ಕಲಿಸೋದು, ಅಂಥದ್ದೊಂದು ವೇದಿಕೆಗಳಲ್ಲಿ ಕೆಲಸ ಮಾಡೋದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಫುಡ್ ಇಂಡಸ್ಟ್ರಿ, ಸ್ತ್ರೀಯರಿಗೆ ಸಂಬಂಧಿತ ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬಂಗಾರ, ಬೆಳ್ಳಿ, ಆಭರಣ, ಈ ಥರದ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ವಾರ. ಇನ್ನು ವೃಶ್ಚಿಕ ರಾಶಿ ಸ್ವಲ್ಪ ನೀವು ಅಷ್ಟೇ ಗರ್ಭಾವಸ್ಥೆ ಸ್ತ್ರೀಯರು ಜಾಗ್ರತೆ. ಮನೇಲಿ ಏನಾದರೂ ಒಂದು ಸಣ್ಣ ಅಂತಃಕಲಹ, ಭೂಮಿ, ಮನೆ, ಓಡಾಟ, ಸುತ್ತಾಟ, ಸ್ವಲ್ಪ ಪ್ರೆಷರ್ಗಳು ಜಾಸ್ತಿ ತಂದಿಡ್ತಕ್ಕಂಥದ್ದಾಗುತ್ತೆ. ಅಡ್ಡದಾರಿ ಸಂಪಾದನೆ, ಅಡ್ಡದಾರಿಯ ವಿಚಿತ್ರವಾದಂಥ ವ್ಯವಹಾರಗಳು, ವ್ಯಾಪಾರಗಳು, ಉದ್ಯೋಗಗಳು, ಇನ್ವೆಸ್ಟ್ಮೆಂಟುಗಳು, ಗೊತ್ತಿಲ್ಲದ್ದು ಮಾಡಲಿಕ್ಕೆ ಹೋಗಬೇಡಿ. ಯಾರೋ ಬರ್ತಾನೆ, ಅವನಿಗೆ ಕಷ್ಟ ನೋಡಿ ಸರ್ ಅದು ಇದು ಅಂತ, ಜಾಗ್ರತೆ. ಲೀಗಲ್ ಒಪಿನಿಯನ್ ತೊಗೊಂಡು ಮಾಡ್ತಕ್ಕಂಥದ್ದು ಮಾಡಿ. ಸೊ ನಿಮ್ಮ ಹೆಸರು ಕಳಂಕ ಬರುತ್ತೋ, ನಿಮ್ಮ ವ್ಯವಹಾರದಲ್ಲಿ ಒತ್ತಡ ಬರುತ್ತೋ, ಪಾಲುದಾರಿಕೆಯಲ್ಲಿ ಒತ್ತಡ ಬರುತ್ತೋ, ನೀವಾಗ ಹೋಗಿ ಜೇಡ್ರ ಬಲೆಯಲ್ಲಿ ಸಿಕ್ಕಾಕೋತೀರಿ. ಹುಷಾರು. ಕುಜ ಬುಧ ಇದ್ದಾಗ ನಾವಾಗ ಹೋಗಿ ಸಿಕ್ಕಾಕೋತೇವೆ, ನಂಬಿಡ್ತೇವೆ. ಬಂಧುಗಳಿಂದ, ಸ್ನೇಹಿತರಿಂದ, ಆತ್ಮೀಯರಿಂದ, ಪಾಲುದಾರಿಕೆಯಿಂದ. ಯಾಕಂದ್ರೆ 6ನೇ ಮನೇಲೂ ಕೂಡ 3 ಗ್ರಹಗಳು ವಿಚಿತ್ರವಾಗಿ ಸೇರ್ಕೊಂಡಿದ್ದಾವೆ, ಪಂಚಮದಲ್ಲೂ ಸೇರ್ಕೊಂಡಿದ್ದಾವೆ. ಒಳ್ಳೆಯವ್ರ ಮನೇಲಿ ಒಳ್ಳೆಯವರಿಲ್ಲ, ಕೆಟ್ಟವ್ರ ಮನೇಲಿ ಕೆಟ್ಟವ್ರಿಲ್ಲ, ಎಲ್ಲ ಒಳ್ಳೆಯವ್ರು ಸೇರ್ಕೊಂಡಿದ್ದಾರೆ. ಒಳ್ಳೆಯವನ್ ಕೆಟ್ಟೋದ, ಯಾವಾಗ ಒಳ್ಳೆಯವನ್ ಕೆಟ್ಟೋದ 100 ರೂಪಾಯಿ ಕೊಡೋನ್ 10 ರೂಪಾಯಿ ಕೊಡೋಕ್ಕಾಗಲ್ಲ. ಹುಷಾರು. ಇನ್ನು ವಿಶೇಷವಾಗಿ ಧನುಸು ರಾಶಿ ವಿಪರೀತ ರಾಜಯೋಗ. ಸರ್ಕಾರಿ ಮಾಧ್ಯಮ, ಸರ್ಕಾರದ ಕೆಲಸಗಳು, ಸ್ವಂತ ಬಿಸ್ನೆಸ್ಸು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಮೆಡಿಸನ್ನು, ಫಾರ್ಮಸ್ಯೂಟಿಕಲು, ಡಾಕ್ಟರು, ಸರ್ಜನ್ನು, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಕಲಾ ಮಾಧ್ಯಮ, ಇಂತಹದ್ದೇ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಮಕರ ರಾಶಿ ಕುಂಭದ್ರೋಣ ಮಳೆ, ಸುಖಸ್ಥಾನದಲ್ಲಿ ವಿಶೇಷವಾಗಿ ಶುಕ್ರ ಕುಳಿತಿದ್ದಾನೆ, ಶನಿ ದೃಷ್ಟಿ ಇದೆ, ಸುಖವೃದ್ಧಿ. ಫುಡ್ ಇಂಡಸ್ಟ್ರಿ, ಥಿಯೇಟರು, ಟ್ರಾವೆಲ್ಸು, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಗಾರ್ಮೆಂಟ್ಸು, ಬೋಟಿಕ್ಕು, ರತ್ನಗಳು, ಮುತ್ತುಗಳು, ಜ್ಯೋತಿಷ್ಯ, ಅಲಂಕಾರ, ಶಿಲ್ಪಶಾಸ್ತ್ರ, ದೇವಶಾಸ್ತ್ರ, ದೇವಸ್ಥಾನ, ಮುದ್ರಣ, ಹಣಕಾಸು ಇಲಾಖೆ, ಬ್ಯಾಂಕಿಂಗ್ ಇಲಾಖೆ, ಫಿನಾನ್ಸ್ ಇಲಾಖೆ, ಇಂತಹವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ಸ್ವಲ್ಪ ಈ ವಾರ ಓಡಾಡ್ತೀರಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ನೀವು ಡ್ರೈವ್ ಮಾಡಲೇಬೇಡಿ. ಗೊತ್ತಿಲ್ಲದ ವ್ಯವಹಾರಕ್ಕೆ ಹೋಗಬೇಡಿ, ಗೊತ್ತಿಲ್ಲದ ಜಾಗಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನ ಮಾಡಿ. ಎಸ್ ಅನ್ಬೇಡಿ. ಈ ವಾರ ಬುಧ ನೀಚ, ಕುಜ ಸೇರ್ಕೊಂಡಿರೋದ್ರಿಂದ ಬುದ್ಧಿಸ್ಥಾನ, ಮಾತಿನ ಸ್ಥಾನ, ಆಲೋಚನಾ ಸ್ಥಾನ, ಮಾತಾಡಿಸ್ತಾನೆ.
ಸಿಕ್ಕಾಕಿಸ್ತಾನೆ, ಅಂದ್ಬಿಡು ಅಂತಾನೆ, ಅಷ್ಟಮ ನೋಡ್ತಿದ್ದಾನೆ, ಅವ್ರಿಗೇನೋ ಒಂದು ಲೆಕ್ಕಾಚಾರ, ಅವ್ರವ್ರ ಲಾಭಕ್ಕೆ ಬಂದು ನಿಂತ್ಕೋತಾರೆ, ನಿಮಗೆ ವ್ಯವಹಾರದಲ್ಲಿ ಪೆಟ್ಟು ತಿಂದ್ಬಿಡ್ತೀರಿ, ಹುಷಾರು. ತಂದೆಗೆ ಸಂಬಂಧಿತ, ಪಾಲುದಾರಿಕೆಗೆ ಸಂಬಂಧಿತ, ಸಂಗಾತಿಗೆ ಸಂಬಂಧಿತ, ವೃತ್ತಿ, ಉದ್ಯೋಗ, ಶುಕ್ರ ಅಲಂಕಾರ ಶಾಸ್ತ್ರ, ಶುಕ್ರ ಸ್ತ್ರೀಯರಿಗೆ ಸಂಬಂಧಿತ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಬಟ್ಟೆ, ಮುತ್ತು, ರತ್ನ, ಮೇಕಪ್ಪು, ಅಲಂಕಾರ, ಕೇಶಾಲಂಕಾರ, ನೃತ್ಯ, ನಾಟ್ಯ, ಮ್ಯೂಸಿಕ್ಕು, ವಾದ್ಯ, ಈ ಥರದ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ, ಕಲಿಸುತ್ತಿರುವವರಿಗೆ, ಕಾಸ್ಮೆಟಾಲಜಿಸ್ಟ್, ಡರ್ಮಿಟಾಲಜಿಸ್ಟ್, ಸ್ಕಿನ್ ಸ್ಪೆಷಲಿಸ್ಟ್, ವಾಹನಗಳು, ದೊಡ್ಡ ದೊಡ್ಡ ಮಾಲ್ಗಳು, ಥಿಯೇಟರು, ಕ್ಲಬ್ಬು, ಫುಡ್ ಇಂಡಸ್ಟ್ರಿ, ಮೋಜಿನ ಇಂಡಸ್ಟ್ರಿ, ಇನ್ನೊಬ್ಬರನ್ನ ತೃಪ್ತಿಪಡಿಸ್ತಕ್ಕಂಥ ಇಂಡಸ್ಟ್ರಿ, ಕೆಲಸ ಕಾರ್ಯ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ವಾಹನ, ಭೂಮಿ, ಸೆಕ್ಯೂರಿಟಿ, ಪೊಲೀಸು, ಈ ಇಲಾಖೆಗಳಲ್ಲಿರೋರಿಗೆ ಸ್ವಲ್ಪ ಪ್ರೆಷರ್ ಇರುತ್ತೆ, ಹುಷಾರು. ಇನ್ನು ಮೀನರಾಶಿ, ತುಂಬ ಚೆನ್ನಾಗಿದೆ, ವಿಪರೀತ ಬಲವಿರುವಂಥ ಒಂದು ವಾರ. ಕಡಗರಾಶಿಗೆ, ಮೀನರಾಶಿಗೆ ಈ ವಾರ ಕುಂಭದ್ರೋಣ ಮಳೆ, ನಿಮಗೂ ಅಷ್ಟೇ. ಭೂಮಿ, ಮನೆ, ಈ ಒಂದು ಅರ್ಧ ಬೆಲೆಯಲ್ಲಿ ವ್ಯವಹಾರಗಳು, ಯಾರಿಗೂ ಕಷ್ಟ ಜಾಗ ಸಿಗುತ್ತೆ, ಆ್ಯಕ್ಷನಲ್ಲಿ ಜಾಗ ತಗೊಳ್ಳೋದು, ಬ್ಯಾಂಕ್ ಆ್ಯಕ್ಷನ್ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಎಲೆಕ್ಟ್ರಿಸಿಟಿ ಬೋರ್ಡ್, ಮೈನಿಂಗು, ಈ ಒಂದು ಗ್ರಾನೈಟು, ಕ್ರಷರು, ಬೆಂಕಿ, ಆಯುಧಾಗಾರ, ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟ್ಗಳು, ಸೆಕ್ಯೂರಿಟಿ ಏಜೆನ್ಸಿ, ಹೌಸ್ ಕೀಪಿಂಗ್ ಏಜೆನ್ಸಿ, ಕ್ಲೀನಿಂಗ್ ಏಜೆನ್ಸಿ, ಲೋಡಿಂಗ್ ಏಜೆನ್ಸಿ, ದೊಡ್ಡ ದೊಡ್ಡ ವೆಹಿಕಲ್ಗಳು, ವೆಹಿಕಲ್ಗೆ ಸಂಬಂಧಪಟ್ಟಂಥ ಡ್ರೈವರ್ಸು, ಕ್ಲೀನರ್ಸು, ಲಾರಿಗಳು, ಟ್ರಕ್ಕುಗಳು, ಬಸ್ಸುಗಳ ನಿರ್ಮಾಣ, ಬಾಡಿ ನಿರ್ಮಾಣ, ರಾತ್ರಿ ಪಾಳಿ ಕೆಲಸ, ವಾಚ್ಮೆನ್ ಕೆಲಸ, ಕಂಡುಹಿಡಿಯೋದು, ಕಳ್ಳತನ. ಹೌದು, ಕುಜರಾಹು ಕಳ್ಳತನ ಮಾಡಿಸ್ತಾನೆ, ಅಂಥವ್ರಿಗೂ ಉಂಟು ನೋಡಿ. ಒಳ್ಳೆಯವ್ರಿಗಷ್ಟೇ ಅನ್ಕೋಬೇಡಿ, ಕೆಲವ್ರಿಗೆ ಸಣ್ಣ ಪುಟ್ಟ ವ್ಯವಹಾರಗಳೆಲ್ಲ ದೊಡ್ಡ ದೊಡ್ಡ ಕಳ್ಳತನಕ್ಕೂ ಇಲ್ಲಿಯವರಿದ್ದಾರೆ. ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, CBI ಇಲಾಖೆ, ಚುನಾವಣಾ ಇಲಾಖೆ, ಶಿಕ್ಷಕರು, ಇಂತಹದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿಯ ವಾರ. ಆದರೆ ಕುಜರಾಹು ಅಷ್ಟಮ ನೋಡ್ತಾನೆ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ದೂರ ಪ್ರಯಾಣ ಬೇಡ, ಗೊತ್ತಿಲ್ಲದ ವ್ಯವಹಾರ ಬೇಡ, ಗೊತ್ತಿಲ್ಲದವ್ರ ವ್ಯಕ್ತಿಗಳ ಜೊತೆಲಿ ಬೇಡ, ಸುಖಕಾರಕ ನೀಚ, ಸಪ್ತಮಾಧಿಪತಿ ನೀಚ, ಶುಕ್ರ ಬೇರೆ ಕೂತಿದ್ದಾನೆ, ದಿಢೀರ್ ಅಂತ ಹೇಳ್ಬಿಟ್ಟು ಮನೇಲಿರೋ ಮಸಾಲೆ ದೋಸೆ ಬಿಟ್ಬಿಟ್ಟು ಯಾವುದೋ ಒಂದು ತಣ್ಣೀರ್ ಗಂಜಿ ಹಿಂದ್ಗಡೆ ಏನೋ ಒಂದು ಎಡವಟ್ಟು ಗುರು ಕೆಟ್ಟಿರೋನ್ ಗ್ಯಾರಂಟಿ ಹೋಗಿ ಕೂತ್ಕೋತಾನೆ, ಗ್ಯಾರಂಟಿ. ಮೀನರಾಶಿಯವರಿಗೆ ಗುರುಗೋಚಾರ ಫಲದಲ್ಲಿ ಏನಿದೆ ಗೊತ್ತೋ ಗೊತ್ತಿಲ್ಲದೆಯೋ ಸೂಪರ್ ಗುರುಬಲ ಹೆಂಗಿರುತ್ತೆ ಅಂತ ಹೇಳ್ದ ಅಂದ್ರೆ, ತಟ್ಟಲ್ಲಿರೋ ಪಾಯಸ ಬಿಟ್ಬಿಟ್ಟು ಆ ತಟ್ಟಲ್ಲಿರೋ ಕೈ ಹಾಕೋ ಅಂತ ಒಂದು ಬುದ್ಧಿಯೂ ಬರುತ್ತೆ. ಸೊ ಮೀನ ರಾಶಿ ತುಂಬಾ ಹುಷಾರು, ಏನ್ ಮಾಡಕ್ಕಾಗಲ್ಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅವನವನ ಲೆಕ್ಕಾಚಾರ ಪ್ಲಾನೆಟ್ ಅಂತೆ ನಡೆಯುತ್ತೆ. ದುರ್ಯೋಧನ ಹೇಳೋದದೇ, ರಾವಣಾಸುರ ಹೇಳೋದದೇ, ವಾಲಿ ಹೇಳೋದು ಅದೇ. ಯಾರ ಮಾತು ಕೇಳಲು ಬಿಡುವುದಿಲ್ಲ. ಸೊ ಅಷ್ಟಮ ಸ್ಥಾನವನ್ನ ನೋಡ್ತಿರೋದ್ರಿಂದಲೂ ಸಪ್ತಮ ಸ್ಥಾನವನ್ನ ನೋಡ್ತಿರೋದ್ರಿಂದ ನೀಚ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಅವರಿಂದ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀರಿ, ಹುಷಾರ್. ಇದು ಮಾಡೋಣ, ಅದು ಮಾಡೋಣ, ಇದನ್ನ ನೋಡೋಣ, ಇದನ್ನ ತಿನ್ನೋಣ, ಅದನ್ನ ತಿನ್ನೋಣ, ಇದಕ್ಕೆ ನೋಡೋಣ ಅನ್ನತಕ್ಕಂಥ ಭಾವಾರ್ಥದಿಂದ ಬಿದ್ದು ಬಿಡ್ತೀರಿ. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.